जिज्ञास्यं जन्मरक्षालयनैति मध्ये प्रत्यगज्ञानबन्धश्रेयोदं मुख्यवृत्त्याभिधेयं भैष्मी सत्या समेतं बहुगुणमूलं भीतिपूर्वारदूरं भक्त्यादिचिन्त्यं भजनपरगतिं भावये वेणुकृष्णम् आम्रस्तम्भात् समागत्य ताम्रतण्डान्निहत्ययः नम्रं नोमि जगन्नाथं कर्णोपात्रं अनधीत्य महाभाष्यं यस्य व्याकर्षणगृहात् उपासे नृसिंहात्मकं मृत्युहतिविराप पूर्णबोधगुरुन् वन्दे दयार्यान् व्यासदेशिकान् रामचन्द्रगुरोनार्यान् लक्ष्मीकान्तगुरोनपि येनायं निर्णायमद्गुरुसद्भाष्यप्रकाशाशयः प्राखण्डे प्रतिपादितदर्शनगणः प्राबन्धिगुरुवर्णवः शिष्येभ्यः समदाय वित्तमुदयं प्रारम्भे विद्यासनं स्वयं श्रीरघुनाथतीर्थगुरुराट् शुद्धिं विदध्यान्मते जयारचितां टीकामनुसृत्ते तामधीते भाष्यदीपिका क्वचिद्भाष्यविवृत्तिं एकान्तोऽभिविचते तत्त्वपदे तात्पर्यचन्द्रिकाद्विक्समञ्जनः नारायणं गुणयः सर्वैर्दीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थमुच्यते ಭಾಷ್ಯದೀಪಿಕಾ ಪಾಠವನ್ನು ಕೇಳೋದಕ್ಕೆ ತುಂಬಾ ಅನೇಕರು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅಂತ ಕೇಳಿದೆ. ಪ್ರಾರಂಭದಲ್ಲಿ ಕೆಲವು ಮಾತನ್ನು ಹೇಳಬೇಕಾಗಿದೆ. ಭಾಷ್ಯದೀಪ ಈ ಗ್ರಂಥ ಜಗನ್ನಾಥ ತೀರ್ಥರು ಬಹಳ ವಿಶಿಷ್ಟ ರೀತಿಯಿಂದ ರಚನೆ ಮಾಡಿದ್ದಾರೆ. ಭಾಷ್ಯ ವಾಕ್ಯಗಳಲ್ಲಿರುವ ಒಂದೊಂದು ಪದಕ್ಕೂ ಅವರು ಅರ್ಥವನ್ನ ತಿಳಿಸ್ತಾರೆ. ಅದರ ಅನ್ವಯ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ. ಮತ್ತು ಅಲ್ಲಲ್ಲಿ ಬರ್ತಕ್ಕಂಥ ವ್ಯಾಕರಣ ವಿಷಯಗಳನ್ನು ಹೇಳ್ತಾರೆ. ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ರೀತಿಯಿಂದ ವ್ಯಾಖ್ಯಾನ ಮಾಡಿದ್ದರೆ ಅದರ ಪ್ರಸ್ತಾಪವನ್ನು ಮಾಡ್ತಾರೆ. ಆದ್ದರಿಂದ ನಾವು ಪ್ರತಿಯೊಂದು ವಾಕ್ಯವನ್ನು ಓದಿ ಹೇಳಿದಾಗ ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ, ಅದನ್ನ ಅನುಸರಿಸ್ಬೇಕಾದ್ರೆ, ಫಾಲೋ ಮಾಡ್ಬೇಕಾದ್ರೆ ಅಂತ ಹೇಳ್ತಾರಲ್ಲ, ಹಾಗೆ ಪ್ರತಿಯೊಂದನ್ನು ಗ್ರಹಿಸ್ಬೇಕಾದ್ರೆ ಸ್ವಲ್ಪ ವೇದಾಂತ ಗ್ರಂಥಗಳ ಮತ್ತು ಇತರ ಶಾಸ್ತ್ರಗಳ ಅಧ್ಯಯನ ಮಾಡೋದು ಸ್ವಲ್ಪವಾದರೂ ಕೂಡ ಒಂದು ಹಿನ್ನೆಲೆ ಬೇಕಾಗುತ್ತೆ. ಆ ರೀತಿಯಾದ ಒಂದು ಶಾಸ್ತ್ರಗಳಿಗೆ ಮಾಡಿದಾಗ ಅದು ಒಟ್ಟೆ. ಆದ್ದರಿಂದ ಭಾಷ್ಯದೀಪಿಕಾ ಗ್ರಂಥ ಒಮ್ಮೆ ಓದುವ ಗ್ರಂಥ ಅಲ್ಲ. ಅದು ಅನೇಕ ಸಲ ನಾವು ಅದನ್ನ ಓದ್ಬೇಕಾಗತ್ತೆ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅನೇಕ ಸಲ ಓದ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ ಗ್ರಂಥದ ವೈಶಿಷ್ಟ್ಯ ನಾನು ಮೊದಲೇ ಹೇಳಿದಂತೆ ಅನೇಕ ತ್ರಿವಿಕ್ರಮ ಪಂಡಿತಾಚಾರ್ಯರು ಭಾಷ್ಯಕ್ಕೆ ಮಾಡಿರುವ ತತ್ವಪ್ರದೀಪ, ಅದರಂತೆ ಭಾಷ್ಯಕ್ಕೆ ತತ್ವಪ್ರಕಾಶಕ ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥದ ಅಧ್ಯಯನ, ಹೀಗೆ ಇನ್ನೂ ಅನೇಕ ಗ್ರಂಥಗಳನ್ನ ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಅದೆಲ್ಲವನ್ನು ಗ್ರಹಿಸುವುದು ಸ್ವಲ್ಪ ಕ್ಲಿಷ್ಟ ಅಂತ ಅನಿಸಬಹುದು. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಪಂಕ್ತಿಯನ್ನು ಕೂಡ ವಿವರಿಸುವ ಪ್ರಯತ್ನ ಮಾಡುವುದಿಲ್ಲ. ಮುಖ್ಯವಾಗಿ ಈ ಪಾಠ ಆದ್ಮೇಲೆ ಪುನಃ ಅದನ್ನು ಓದಿದಾಗ ಅರ್ಥವಾಗುವಂತೆ ನೆನಪಿಸಿಕೊಂಡು ಅರ್ಥ ಮಾಡ್ಕೊಳ್ಳೋದು ಮಾತ್ರ ಹೆಚ್ಚಾಗಿ ಹೋಗ್ತೇನೆ. ಒಂದೊಂದು ಪದಕ್ಕೂ ಅವರು ಹೇಳುವ ಅರ್ಥ, ಅದರ ಯೋಜನೆ
ಇದನ್ನ ಹೆಚ್ಚಾಗಿ ಕಲಿಸಿದ್ರೆ ಅಗತ್ಯವೋ ಅಷ್ಟು ಮಾತ್ರ ಕಲಿಸ್ತಾ ಇದ್ದೇನೆ. ಬ್ರಹ್ಮಸೂತ್ರಗಳ ಬ್ರಹ್ಮಸೂತ್ರ ಭಾಷ್ಯ ಬಹಳ ಗಂಭೀರವಾದದ್ದು. ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಳಿ ಲಕ್ಷಣ ಭಾಗದ ಬಗ್ಗೆ ಪಾಠ ಆಗಿತ್ತು. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂತ ಸೂತ್ರಂ ಸೂತ್ರವಿದೋ ವಿದುಹೋ ಎಂಬ ಸೂತ್ರದ ಲಕ್ಷಣ. ಸೂತ್ರ ಅಂದರೆ ಏನು, ಅದರ ಲಕ್ಷಣವನ್ನ ಶ್ಲೋಕ ತಿಳಿಸುತ್ತೆ. ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನ ವೇದಗಳ ಅರ್ಥ ನಿರ್ಣಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದ್ದಾರೆ. ಬ್ರಹ್ಮಸೂತ್ರಗಳಿಗೆ ಮುಖ್ಯವಾಗಿ ಸೂತ್ರ ಅಂದರೆ ಮುಖ್ಯವಾಗಿ ನಾವು ಕರೆಯಬಹುದಾದದ್ದು ಬ್ರಹ್ಮಸೂತ್ರಗಳನ್ನೇ. ಅನೇಕ ರೀತಿಯ ಸೂತ್ರಗಳಿವೆ. ಜೈಮಿನ ಋಷಿಗಳು ಪೂರ್ವ ಮೀಮಾಂಸಾ ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಶೇಷ ಪೈಲರು ದೈವಿ ಮೀಮಾಂಸಾ ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಇದಲ್ಲದೆ ಬೇರೆ ಶಾಸ್ತ್ರಗಳಲ್ಲೂ ಕೂಡ ಸೂತ್ರಗಳಿವೆ. ಆಯಾಯ ಶಾಸ್ತ್ರಗಳ ಒಟ್ಟು ಸಾರವನ್ನ ಹೇಳ್ತಕ್ಕಂತಹ ಸಂಕ್ಷಿಪ್ತ ರೂಪದ ವಾಕ್ಯಗಳು, ಆ ಸೂತ್ರಗಳನ್ನ ನ್ಯಾಯಶಾಸ್ತ್ರದಲ್ಲಿ, ವೈಶೇಷಿಕ ಶಾಸ್ತ್ರದಲ್ಲಿ, ಸಾಂಖ್ಯ ಶಾಸ್ತ್ರದಲ್ಲಿ, ಯೋಗ ಶಾಸ್ತ್ರದಲ್ಲಿ, ವ್ಯಾಕರಣ ಶಾಸ್ತ್ರದಲ್ಲಿ, ಹೀಗೆ ಅನೇಕ ಶಾಸ್ತ್ರಗಳಲ್ಲಿ ಆ ರೀತಿಯನ್ನ ಅನುಸರಿಸಿದ್ದಾರೆ. ಆದರೆ ಮುಖ್ಯವಾಗಿ ಸೂತ್ರ ಅನ್ನೋ ಪದ ಅನ್ವಯಿಸೋದು ಬ್ರಹ್ಮಸೂತ್ರಗಳಿಗೆ ಮಾತ್ರ ಅಂತ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ. ಏಷಾಂ ಸೂತ್ರತ್ವ ಅಂಜಸ ಅಂದ್ರೆ ಮುಖ್ಯವಾಗಿ ಅಂತ ಅರ್ಥ. ಬ್ರಹ್ಮಸೂತ್ರಗಳೇ ಮುಖ್ಯವಾಗಿ ಸೂತ್ರ ಅಂತ ಹೇಳಬಹುದಾದದ್ದು. ಯಾಕೆ ಅಂತಂದ್ರೆ ಆ ಸೂತ್ರ ಲಕ್ಷಣ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಎಂಬ ಈ ಶ್ಲೋಕ ಹೇಳುವ ಸೂತ್ರ ಲಕ್ಷಣ ಮುಖ್ಯವಾಗಿ ಬ್ರಹ್ಮಸೂತ್ರಗಳಿಗೆ ಅನ್ವಯಿಸತಕ್ಕದ್ದು. ಬ್ರಹ್ಮಸೂತ್ರಗಳಿಗೆ ಮುಖ್ಯವಾಗಿ ಅನ್ವಯಿಸತಕ್ಕದ್ದು ಅಂತ ಅನ್ನೋದನ್ನ ಯಾವ ಆಧಾರದಿಂದ ಹೇಳಬೇಕು ಅಂತಂದ್ರೆ ಒಂದು ಲಕ್ಷಣ. ಅದರ ಜೊತೆಗೆ ಆಚಾರ್ಯರ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ನಿರ್ವಿಶೇಷಿತ ಸೂತ್ರತ್ವಂ ಬ್ರಹ್ಮಸೂತ್ರಸ್ಯ ಚಾಪ್ಯತಃ. ಅಂದ್ರೆ ಬ್ರಹ್ಮಸೂತ್ರಸ್ಯ ಅಂತ ಏಕವಚನ ಇದೆ. ಬ್ರಹ್ಮಸೂತ್ರ ಒಂದು ಬ್ರಹ್ಮಸೂತ್ರಕ್ಕೆ ಅಂತ ಅರ್ಥ ಅಲ್ಲ. ಬ್ರಹ್ಮಸೂತ್ರಗಳಿಗೆ ಸಮುದಾಯ, ಬ್ರಹ್ಮಸೂತ್ರಗಳ ಸಮುದಾಯ 564 ಸೂತ್ರಗಳಿದೆಯಲ್ಲ, ಆ ಬ್ರಹ್ಮಸೂತ್ರಗಳಿಗೆ ಅನ್ವಯಿಸ್ತಕ್ಕಂತಹದ್ದು. ಯತಃ ನೋಡಿ, ಪದವಿಭಾಗ ಗಮನಿಸಿ. ನಿರ್ವಿಶೇಷಿತ ಸೂತ್ರತ್ವಂ ಬ್ರಹ್ಮಸೂತ್ರಸ್ಯ ಚ ಅಪಿ ಯತಃ ಚಾಪ್ಯತಃ ಅಪಿ ಯತಃ. ಯತಃ ಅಂತಂದ್ರೆ ಯಾವ ಕಾರಣದಿಂದಾಗಿ ಬ್ರಹ್ಮಸೂತ್ರಗಳೇ ಮುಖ್ಯ ಸೂತ್ರವಾಗಿದೆಯೋ ಆ ಕಾರಣದಿಂದ ಬ್ರಹ್ಮಸೂತ್ರಗಳನ್ನ ನಿರ್ವಿಶೇಷಿತ ಸೂತ್ರ ಅಂತ ಹೇಳ್ತಾರೆ. ನಿರ್ವಿಶೇಷಿತ ಸೂತ್ರತ್ವ ಬ್ರಹ್ಮಸೂತ್ರಗಳು ನಿರ್ವಿಶೇಷಿತ ಸೂತ್ರಗಳು. ನಿರ್ವಿಶೇಷಿತ ಸೂತ್ರ ಅಂತಂದ್ರೆ ಯಾವುದೇ ವಿಶೇಷಣ ಇಲ್ಲದೆ, ವಿಶೇಷ ಅನ್ನೋ ಶಬ್ದಕ್ಕೆ ವಿಶೇಷಣ ಅಂತ ಅರ್ಥ. ಆ ಒಂದು ಯಾವುದೇ ವಿಶೇಷಣವನ್ನು ಕೊಡದೆ ಸೂತ್ರಗಳು ಅಂದರೆ ಬ್ರಹ್ಮಸೂತ್ರಗಳು ಅಂತ ಅರ್ಥ. ಬೇರೆ ಸೂತ್ರಗಳನ್ನು ಇತರ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಇತರರು ಮಾಡಿದ ಸೂತ್ರಗಳಿಗೆ ಒಂದು ವಿಶೇಷಣ ಕೊಡ್ಬೇಕು. ಕರ್ಮ ಮೀಮಾಂಸಾ ಸೂತ್ರಗಳು
ಅಥವಾ ವ್ಯಾಕರಣ ಸೂತ್ರಗಳು, ಹೀಗೆ ವ್ಯಾಕರಣ ಯಾವುದೋ ಆ ಶಾಸ್ತ್ರದ ಗುರುತಿಸೋದಕ್ಕೋಸ್ಕರ ಒಂದು ವಿಶೇಷಣವನ್ನು ಕೂಡ ಪದ್ಧತಿ ಇದೆ. ಯಾವುದೇ ವಿಶೇಷಣವನ್ನು ಕೊಡದೆ ಸೂತ್ರಗಳು ಅಂತ ಹೇಳಿದ್ರೆ ಬ್ರಹ್ಮಸೂತ್ರಗಳು ಅಂತಲೇ ಅರ್ಥ. ಅಷ್ಟದೀಪಿಕಾದಲ್ಲಿ ಅದನ್ನು ಹೇಳ್ತಾರೆ. ವಿಶೇಷಃ ವಿಶೇಷಣಂ ತಸ್ಯ ಅಭಾವಃ ಅಸ್ಯ ಸಂಜಾತಃ. ನಿರ್ವಿಶೇಷಿತ ಎಂಬಲ್ಲಿ ವಿಶೇಷ ಅಂತಂದ್ರೆ ವಿಶೇಷಣ ಅಂತ ಅರ್ಥ. ವಿಶೇಷಣವಿಲ್ಲದೆ ಇರತಕ್ಕದ್ದು ವಿಶೇಷಿತ ಅಂದ್ರೆ ವಿಶೇಷಣ ರಹಿತವಾಗಿ ಕೇವಲ ಸೂತ್ರ ಎಂಬ ಪದ ಹೇಳ್ತಕ್ಕದ್ದು ಬ್ರಹ್ಮಸೂತ್ರಗಳನ್ನೇ ಅಂತ ಹೀಗೆ ಪುರಾಣಾದಿಗಳಲ್ಲಿ ಮಾತು ಬಂದಿದೆ. ಆದ್ದರಿಂದಲೇ ಈ ಬ್ರಹ್ಮಸೂತ್ರಗಳಿಗೆ ಮುಖ್ಯವಾಗಿ ಸೂತ್ರ ಪದ ಅನ್ವಯಿಸ್ತಕ್ಕಂಥದ್ದು. ನಿರ್ವಿಶೇಷಿತ ಅಂತ ಅನ್ನೋದಕ್ಕೆ ಎರಡು ರೀತಿಯ ಅರ್ಥ ಮಾಡಿದ್ದಾರೆ ಭಾಷ್ಯ ದೀಪಿಕಾದಲ್ಲಿ. ನಿರ್ಗತಾಃ ವಿಶೇಷಾಃ ಯಸ್ಮಾತ್ ತನ್ ನಿರ್ವಿಶೇಷಂ ತಥಾ ಆಖ್ಯಾತಂ ನಿರ್ವಿಶೇಷಿತಂ ತಾದೃಶಂ ಸೂತ್ರಪದಂ ಯಸ್ಯ ತಸ್ಯ ಭಾವಃ ಅಂತ ಮೊದಲು ವಿವರಣೆ ಕೊಟ್ಟು, ಯದ್ವಾ ವಿಶೇಷಃ ಅಂದರೆ ವಿಶೇಷಣಂ ತಸ್ಯ ಅಭಾವಃ ಅಸ್ಯ ಸಂಜಾತಃ ತಾದೃಶಃ ಸೂತ್ರ ಶಬ್ದಃ ಯಸ್ಯ ತಸ್ಯ ಭಾವಃ ನಿರ್ವಿಶೇಷಿತ ಸೂತ್ರತ್ವಂ ಅಂತ ಕೊಟ್ಟಿದ್ದಾರೆ. ಈ ಮೊದಲನೆಯ ಅರ್ಥದಕ್ಕೂ ಎರಡನೇ ಅರ್ಥಕ್ಕೂ ವ್ಯಾಖ್ಯಾನಕ್ಕೂ ಇಷ್ಟೇ ವೈಲಕ್ಷಣ್ಯ. ಬ್ರಹ್ಮಸೂತ್ರಗಳನ್ನ ನಿರ್ವಿಶೇಷ ಸೂತ್ರ ಅಂತ ಹೇಳಲ್ಪಟ್ಟಿದೆ. ತಥಾ ಆಖ್ಯಾತಂ ನಿರ್ವಿಶೇಷ ಸೂತ್ರಗಳು ಅಂತ ಹೇಳುವ ಪದ್ಧತಿ ಇದೆ. ಆಖ್ಯಾತಂ ಅಂತ ಅದು ಆ ಪ್ರತ್ಯೇಕ ರೀತಿಯ ಅರ್ಥ. ನಿರ್ವಿಶೇಷಿತ ಅಂತ ಪದಕ್ಕೆ ನಿರ್ವಿಶೇಷ ವಿಶೇಷಣ ರಹಿತವಾದದ್ದು, ವಿಶೇಷಣ ರಹಿತವಾಗಿ ಆ ಸೂತ್ರಗಳನ್ನ ಹೇಳುವ ರೂಢಿ ಇದೆ. ಅಥವಾ ವಿಶೇಷಣಗಳಿಲ್ಲದೆ ಇರತಕ್ಕಂಥ ಒಂದು ಸೂತ್ರ ಶಬ್ದ. ಸೂತ್ರ ಶಬ್ದವು ಬ್ರಹ್ಮಸೂತ್ರಗಳನ್ನು ಹೇಳುವಾಗ ಸೂತ್ರ ಶಬ್ದಕ್ಕೆ ವಿಶೇಷಣಗಳನ್ನ ಕೊಡುವ ಪದ್ಧತಿ ಇಲ್ಲ. ನೀವು ಬ್ರಹ್ಮಸೂತ್ರ ಅಂತ ಬ್ರಹ್ಮ ಅನ್ನು ಸೇರಿಸಬೇಕಾಗಿಲ್ಲ. ಪಾದರಾಯಣ ಸೂತ್ರಗಳು, ಬ್ರಹ್ಮಸೂತ್ರಗಳು ಹೀಗೆಲ್ಲ ವ್ಯವಹಾರ ಮಾಡುವ ಪದ್ಧತಿ ಇದೆ. ಆದರೆ ಸೂತ್ರಗಳು ಅಂತ ಎಷ್ಟೇ ಹೇಳಿದ್ರು ಸಾಕು, ಅದು ಬ್ರಹ್ಮಸೂತ್ರ ಅಂತಲೇ ಅರ್ಥವಾಗತ್ತೆ ಅಂತ ಒಟ್ಟು ಅಭಿಪ್ರಾಯ. ಹೀಗಾಗಿ ಬ್ರಹ್ಮಸೂತ್ರಗಳು ಅನೇನ ಬ್ರಹ್ಮಸೂತ್ರಾಣ ಮುಖ್ಯ ಸೂತ್ರತ್ವೇ ನಿರ್ವಿಶೇಷಿತ ಶಬ್ದವಾಚ್ಯತ್ವಾದಿ ಹೇತು ಉಕ್ತೋ ಭವತಿ ಅಂತ ಒಂದು ಮಾತು ಹೇಳ್ತಾರೆ. ಬ್ರಹ್ಮಸೂತ್ರಗಳು ಇವು ಮುಖ್ಯ ಸೂತ್ರಗಳಾಗಿವೆ. ಯಾಕೆ ಅಂತಂದ್ರೆ ಯಾವುದೇ ವಿಶೇಷಣವನ್ನು ಸೇರಿಸದೆ ಸೂತ್ರ ಶಬ್ದದಿಂದ ಇದು ವಾಚ್ಯವಾಗಿರುವ ಕಾರಣ ಅಂತ ಒಂದು ಅನುಮಾನ. ಅಲ್ಲಿ ಹೇತು ನಿರ್ವಿಶೇಷಿತ ಶಬ್ದವಾಚ್ಯತ್ವಾತ್, ಇದು ಹೇತು ವಾಕ್ಯ. ವಿಶೇಷಣ ಕೊಡದೆ ಸೂತ್ರ ಅನ್ನೋ ಶಬ್ದ ಇಷ್ಟೇ ಹೇಳಿದ್ರು ಕೂಡ ಬ್ರಹ್ಮಸೂತ್ರ ಅಂತ ಅರ್ಥ ಆಗತ್ತೆ. ಆದ್ದರಿಂದ ಇದು ಮುಖ್ಯ ಸೂತ್ರ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಯಥಾ ವ್ಯಾಸತ್ವಮೇಕಸ್ಯ ಕೃಷ್ಣಸ್ಯ ಅನ್ಯೇ ವಿಶೇಷಣಾತ್ ಅಂತ. ಯಥಾ ವ್ಯಾಸತ್ವಮೇಕಸ್ಯ ಕೃಷ್ಣಸ್ಯಾನ್ಯೇ ವಿಶೇಷಣಾತ್. ಅಲ್ಲಿ ತಥಾಚ ಅಂತ ಭಾಷ್ಯ ದೀಪಿಕಾ ಕೊನೆ ಭಾಗದಲ್ಲಿ ಬರುತ್ತೆ. ಅದು ಓದಿದ್ರೆ ನಿಮಗೆ ಈ ಶ್ಲೋಕದ ಅರ್ಥ ಆಗತ್ತೆ. ತಥಾಚ ಯಥಾ ಕೃಷ್ಣಾದ್ ಅನ್ಯೇ ದ್ರೌಣ್ಯಾದಯಃ ಯೇ ಅಮುಖ್ಯಾಃ ತೇ ವಿಶೇಷಣಾತ್
ಏವಂ ವಿಶೇಷಣಮಪೇಕ್ಷೈವ ವ್ಯಾಸಾಃ ನ ತನ್ನೈರಪೇಕ್ಷೇಣ ಯಥಾ ವ್ಯಾಸತ್ವಮೇಕಸ್ಯ ಕೃಷ್ಣಸ್ಯ ಅನ್ಯೇ ವಿಶೇಷಣಾತ್. ಕೃಷ್ಣ ಇವಾಗ ಕೃಷ್ಣ ಕೃಷ್ಣ ಅಂತಂದ್ರೆ ಯಾದವ ಕೃಷ್ಣ ಅಲ್ಲ, ವಾಸಿಷ್ಠ ಕೃಷ್ಣ. ಕೃಷ್ಣ ಅಂತನ್ನೋ ಹೆಸರು ವೇದವ್ಯಾಸ ದೇವರಿಗೂ ಇದೆ. ಕೃಷ್ಣಾದನ್ಯ ಈ ವ್ಯಾಸರನ್ನ ಬಿಟ್ರೆ, ಕೃಷ್ಣನನ್ನ ಅಂತಂದ್ರೆ ವಾಸಿಷ್ಠ ಕೃಷ್ಣನನ್ನ ಬಿಟ್ಟು ಅನೇಕ ಯುಗಗಳಲ್ಲಿ ಒಂದೇ ಯುಗದಲ್ಲಿ ವೇದವ್ಯಾಸರ ಅವತಾರವಲ್ಲ. ಈ ವೇದ ವಿಭಾಗದ ಕಾರ್ಯವನ್ನ ವೇದವ್ಯಾಸರು ಅಂತ ಬೇರೆ ಬೇರೆಯವರು ಕೂಡ ವೇದವ್ಯಾಸರಾಗಿ ಅವತಾರ ಮಾಡೋದುಂಟು. ಅಶ್ವತ್ಥಾಮಾಚಾರ್ಯರು ಕೂಡ ಒಂದು ಯುಗದಲ್ಲಿ ಅವರು ವೇದವ್ಯಾಸರಾಗಿ ಅವತಾರ ಮಾಡ್ತಾರೆ. ಆದ್ದರಿಂದ ವ್ಯಾಸರು ಅಂತಂದ್ರೆ ಯಾರು ವ್ಯಾಸರು? ಬರೇ ವ್ಯಾಸ ಅಂತ ಇಷ್ಟೇ ಹೇಳಿದ್ರೆ ವೇದವ್ಯಾಸರು ನಮ್ಮ ಈ ಕೃಷ್ಣ ವ್ಯಾಸ ಅಂದ್ರೆ ಇವರು ಸತ್ಯವತಿ ಪರಾಶರರ ಪುತ್ರನಾಗಿ ಭಗವಂತ ಅವತಾರ ಮಾಡಿ ವ್ಯಾಸ ಅಂತ ಕರೀತಾರಲ್ಲ, ಆ ರೂಪವನ್ನೇ ವ್ಯಾಸರು ಅಂತ ಹೇಳಿದಾಗ ಅವರೇ ಅರ್ಥವಾಗೋದು. ಇತರರಿಗೆ ನೀವು ವ್ಯಾಸ ಅಂತ ಒಂದು ಪ್ರಯೋಗ ಮಾಡಿದಾಗ ಒಂದು ವಿಶೇಷಣ ಕೊಡಬೇಕಾಗತ್ತೆ. ದ್ರೌಣಿ ವ್ಯಾಸರು, ದ್ರೌಣಿ ಅಂದ್ರೆ ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮಾಚಾರ್ಯರು, ಅವರು ವ್ಯಾಸರಾಗಿ ಒಂದು ಸಂದರ್ಭದಲ್ಲಿ ಇನ್ನೊಂದು ಯುಗದಲ್ಲಿ ಅವತಾರ ಮಾಡೋದುಂಟು. ಅವರನ್ನ ಕೇವಲ ವ್ಯಾಸರು ಅಂತ ವ್ಯವಹಾರ ಮಾಡೋ ರೂಢಿ ಇಲ್ಲ, ಕ್ರಮ ಇಲ್ಲ. ಯಥಾ ಕೃಷ್ಣ ಅಲ್ಲಿ ಭಾಷ್ಯದಲ್ಲಿ ನೋಡಿ, ಯಥಾ ವ್ಯಾಸತ್ವಂ ಏಕಸ್ಯ ಕೃಷ್ಣಸ್ಯ ಅನ್ಯೇ ವಿಶೇಷಣಾತ್. ಏಕಸ್ಯ ವ್ಯಾಸತ್ವಂ, ಏಕಸ್ಯ ಅಂದ್ರೆ ಮುಖ್ಯವಾಗಿ ಇಲ್ಲಿ ಏಕ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮುಖ್ಯ ಅಂತನೋ ಅರ್ಥನೂ ಇದೆ. ಏಕ ಮುಖ್ಯರಾದ ವೇದವ್ಯಾಸರು ಅಂತಂದ್ರೆ ಕೃಷ್ಣ ಅಂದ್ರೆ ವಾಸಿಷ್ಠ ಕೃಷ್ಣ. ಅವರಿಗೆ ನಿರ್ವಿಶೇಷಿತ ವ್ಯಾಸಪದ ವಾಚ್ಯತ್ವ, ಯಾವುದೇ ವಿಶೇಷಣ ಕೊಡದೆ ವ್ಯಾಸ ಅನ್ನೋ ಪದ ಪ್ರಯೋಗ ಮಾಡಿದಾಗ ಈ ಕೃಷ್ಣ ದ್ವಾಪರ ಯುಗದಲ್ಲಿ ಅವತಾರ ಮಾಡಿದ ಭಗವಂತನ ಅವತಾರವಾದ ವೇದವ್ಯಾಸರನ್ನ ಆ ಕೃಷ್ಣನನ್ನ ವಾಸಿಷ್ಠ ಕೃಷ್ಣನನ್ನೇ ವ್ಯಾಸ ಅನ್ನೋ ಪದ ಯಾವುದೇ ವಿಶೇಷಣ ಕೊಡದೆ ತಿಳಿಸತ್ ನಮ್ಗೆ. ವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ್ರು ಅಂದ್ರೆ ಯಾವ ವ್ಯಾಸರು ಅಂತ ಪ್ರಶ್ನೆ ಮಾಡೋದಿಲ್ಲ. ವ್ಯಾಸರು ಅಂತಂದ್ರೆ ಹೀಗೆ ದ್ವಾಪರ ಯುಗದ ಕೊನೆ ಭಾಗದಲ್ಲಿ ಅವತಾರ ಮಾಡಿದ ಭಗವಂತನ ಅವತಾರವಾದ ವೇದವ್ಯಾಸರು ಅಂತಲೇ ಅರ್ಥವಾಗತ್ತೆ. ಇದು ದೃಷ್ಟಾಂತ. ಮುಖ್ಯವಾಗಿ ವ್ಯಾಸಪದ ಶಬ್ದ ವಾಚ್ಯತ್ವ, ವ್ಯಾಸಪದ ಮುಖ್ಯವಾಗಿ ವ್ಯಾಸಪದದ ಮುಖ್ಯವಾದ ಅರ್ಥ ಅಂತಂದ್ರೆ ಈ ವ್ಯಾಸರು ಕೃಷ್ಣರಿಗೆ, ವಾಸಿಷ್ಠ ಕೃಷ್ಣರಿಗೆ. ಅವರನ್ನ ಬಿಟ್ಟು ಉಳಿದವರು ಕೂಡ ವೇದ ವ್ಯಾಸರು ಇದ್ದಾರೆ ಬೇರೆ ಯುಗಗಳಲ್ಲಿ, ಆದರೆ ಅನ್ಯೇ ವಿಶೇಷಣಾತ್, ಅವರೆಲ್ಲ ಅಮುಖ್ಯ ವ್ಯಾಸರು. ಅವರಿಗೆ ವಿಶೇಷಣವನ್ನು ಕೊಟ್ಟೇ ಹೇಳ್ಬೇಕು. ದ್ರೌಣಿ ವ್ಯಾಸರು ಅಂತ ಹೀಗೆ ವಿಶೇಷಣ ಕೊಟ್ಟಾಗ ನಮಗೆ ಅಶ್ವತ್ಥಾಮಾಚಾರ್ಯರ ಪುತ್ರ ದ್ರೋಣಾಚಾರ್ಯರೇ ವ್ಯಾಸರಾಗಿದ್ದಾರೆ ಆ ಯುಗದಲ್ಲಿ ಅಂತ ಹಾಗೆ ಅರ್ಥವಾಗ್ತಾ ಇದೆ. ಹೀಗೆ ಬ್ರಹ್ಮಸೂತ್ರಗಳಿಗೆ ಮುಖ್ಯ ಸೂತ್ರತ್ವವಿದೆ ಎಂಬ ವಿಷಯದಲ್ಲಿ ಆಚಾರ್ಯರು ನಿರ್ವಿಶೇಷಿತ ಸೂತ್ರತ್ವಂ ಬ್ರಹ್ಮಸೂತ್ರಸ್ಯ ಚಾಪ್ಯತಃ ಯಥಾ ವ್ಯಾಸತ್ವಮೇಕಸ್ಯ ಕೃಷ್ಣಸ್ಯ ಅನ್ಯೇ ವಿಶೇಷಣಾತ್ ಎಂಬ ಶ್ಲೋಕದಲ್ಲಿ ದೃಷ್ಟಾಂತವನ್ನು ಕೊಟ್ಟು ನಿರ್ವಿಶೇಷಿತ ಒಂದು ವಿಶೇಷಣವನ್ನು ಕೊಡದೆ ಒಂದು ಪದ ಒಬ್ಬರಲ್ಲಿ ಪ್ರಯೋಗ ಮಾಡಿದಾಗ ಎಲ್ಲಿ ಮಾಡ್ತೇವೋ ಅವರೇ ಆ ಶಬ್ದದ ಮುಖ್ಯವಾದ ಅರ್ಥ. ಸೂತ್ರ ಶಬ್ದಕ್ಕೆ ವಿಶೇಷಣವನ್ನೇ ಸೇರಿಸದೆ ಸೂತ್ರಗಳು ಅಂತ ಇಷ್ಟು ಮಾತ್ರ ಹೇಳಿದಾಗ ಅಂತಹ ಸೂತ್ರ ಪದ ಅಂದ್ರೆ ನಿರ್ವಿಶೇಷಿತ ಸೂತ್ರ ಪದ ಅದು ಹೇಳ್ತಕ್ಕದ್ದು ಬ್ರಹ್ಮಸೂತ್ರಗಳನ್ನೇ. ಆದ ಕಾರಣ ಬ್ರಹ್ಮಸೂತ್ರಗಳಿಗೆ ಮುಖ್ಯ ಸೂತ್ರತ್ವ ಇರತಕ್ಕಂಥದ್ದು. ದೃಷ್ಟಾಂತವಾಗಿ ಹೇಳಿದಂತೆ ವಾಸಿಷ್ಠ ಕೃಷ್ಣನಿಗೆ ಮಾತ್ರ ಅದು ಮುಖ್ಯವಾಗಿ ವ್ಯಾಸಪದ ವಾಚ್ಯತ್ವ ಅವ್ರಿಗೆ ಇರ್ತಕ್ಕಂಥದ್ದು. ಇತರರಿಗೆ
ವಿಶೇಷಣ ಕೊಡಬೇಕಾಗತ್ತೆ. ನಿರ್ವಿಶೇಷಿತ ಅಂದ್ರೆ ವಿಶೇಷಣ ರಹಿತವಾದ ವ್ಯಾಸಪದದಿಂದ ಯಾರು ವಾಚ್ಯರೋ ಅವರೇ ಮುಖ್ಯವಾಗಿ ವ್ಯಾಸಪದ ವಾಚ್ಯ, ಅವರಲ್ಲೇ ವ್ಯಾಸಪದ ಮುಖ್ಯವಾಗಿದೆ. ವ್ಯಾಸತ್ವ ಅನ್ನೋದು ಅವರಿಗೆ ಮುಖ್ಯವಾದದ್ದು. ಈ ದೃಷ್ಟಾಂತದಿಂದ ಬ್ರಹ್ಮಸೂತ್ರಗಳು ಕೂಡ ನಿರ್ವಿಶೇಷಿತ ಸೂತ್ರ ಪದ ವಾಚ್ಯವಾಗಿರುವ ಕಾರಣ ಅವುಗಳಿಗೆ ಮುಖ್ಯ ಸೂತ್ರತ್ವವಿದೆ ಅಂತ ಹೇಳಿದಂತಾಯ್ತು. ಸವಿಶೇಷಣ ಸೂತ್ರಾಣಿ ಯಪರಾಣಿ ವಿದುಹು ಅಂತ ಮುಂದಿನ ಭಾಷ್ಯವಾಕ್ಯ. ಭಾಷ್ಯದೀಪಿಕಾದಲ್ಲಿ ಈ ರೀತಿ ಅದಕ್ಕೆ ಅವತರಣಕ್ಕೆ ಕೊಡ್ತಾ ಇದ್ದಾರೆ. ಬ್ರಹ್ಮಸೂತ್ರಗಳು ಮುಖ್ಯ ಸೂತ್ರಗಳು ಒಪ್ಪಿಕೊಳ್ಳೋಣ, ಆದರೆ ಮುಖ್ಯ ಸೂತ್ರತ್ವ ಬ್ರಹ್ಮಸೂತ್ರಗಳಿಗಿರುವಂತೆ ಬೇರೆ ಸೂತ್ರಗಳಿಗೂ ಇದೆ. ನಾನು ಅಸ್ತು ಬ್ರಹ್ಮಸೂತ್ರಾಣ ಮುಖ್ಯತ್ವಂ ತಥಾಪಿ ತತ್ ಅನ್ಯೇಷಾಮಪ್ಯಸ್ತಿ ನ ತೇಷಾಮೇವ. ಬ್ರಹ್ಮಸೂತ್ರಗಳಿಗೆ ಮಾತ್ರ ಅಲ್ಲ, ಇತರ ಸೂತ್ರಗಳು ಮುಖ್ಯವಲ್ಲ ಅಂತ ಯಾವ ಕಾರಣದಿಂದ ಹೇಳ್ತೀರಿ? ಕಾರಣ ಇಲ್ಲ. ಹರೇ ನಮ್ಮ ಲೈನ್ ಕಟ್ ಆಯ್ತಾ? ಅದೇ ಲೈನ್ ಕಟ್ ಆಗಿತ್ತು, ಮತ್ತೆ ಮಾಡ್ತಾ ಇದ್ದೀನಿ. ಆ ಕಡೆ ಲೈನ್ ಕಟ್ ಆಗಿದೆಯಂತೆ. ನಮಗ್ ನಿಮ್ ಧ್ವನಿ ಕೇಳಿಸ್ತಾ ಇದೆ ನಮ್ಗೆಲ್ಲ. ಸರಿ. ಮುಖ್ಯ ಸೂತ್ರತ್ವ ಬ್ರಹ್ಮಸೂತ್ರಗಳಿಗೆ ಮಾತ್ರ, ಅದಕ್ಕೆ ಇತರ ಸೂತ್ರಗಳಿಗೂ ಮುಖ್ಯ ಸೂತ್ರತ್ವ ಇರಬಹುದು, ಯಾಕಿರಬಾರ್ದು? ಅಸ್ತು ಬ್ರಹ್ಮಸೂತ್ರಾಣ ಮುಖ್ಯತ್ವಂ ತಥಾಪಿ ತತ್ ಅನ್ಯಷಾಮಪ್ಯಸ್ತಿ ನ ತೇಷಾಮೇವ. ಇತರೇಷಾಂ ಅಮುಖ್ಯತ್ವೇ ಕಾರಣಾಭಾವಾತ್ ಅಂತ ಒಂದು ಈಗ ನಾನು ಹೇಳಿದ ಅಭಿಪ್ರಾಯದು. ಹೀಗೆ ಒಂದು ಶಂಕೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಸವಿಶೇಷಣ ಸೂತ್ರಾಣಿ ಅಪರಾಣಿ ವಿದುಹು ಮುಖ್ಯಸ್ಯ ನಿರ್ವಿಶೇಷೇಣ ಶಬ್ದಃ ಅನ್ಯೇಷಾಂ ವಿಶೇಷತಃ ಇತಿ ವೇದವಿದಃ ಪ್ರಾಹುಃ ಶಬ್ದತತ್ವಾರ್ಥವೇದಿನಃ ಅಂತ. ಇದರ ಅಭಿಪ್ರಾಯ ಹೀಗೆ: ಸವಿಶೇಷಣ ಸೂತ್ರಾಣಿ ಹಿ ಅಪರಾಣಿ ವಿದುಹು. ಇದರ ಅಭಿಪ್ರಾಯ ಅಷ್ಟೇ, ನಿರ್ವಿಶೇಷಿತ ಸೂತ್ರ ಪದ ಎಲ್ಲಿದೆಯೋ ಅಲ್ಲಿ ಮುಖ್ಯತ್ವ ಇದೆ, ಮುಖ್ಯ ಸೂತ್ರತ್ವ ಅದಕ್ಕಿದೆ. ಯಾವುದು ಮುಖ್ಯ ಸೂತ್ರಗಳೋ ಅದಕ್ಕೆ ನಿರ್ವಿಶೇಷಿತ ಸೂತ್ರ ಪದ ವಾಚ್ಯತ್ವ ಇದೆ. ಯಾವುದೇ ವಿಶೇಷಣ ಕೊಡದೆ ಸೂತ್ರ ಪದವನ್ನು ಪ್ರಯೋಗ ಮಾಡಿದಾಗ ಅದು ಮುಖ್ಯವಾಗಿರುತ್ತದೆ. ಆ ಸೂತ್ರ ಯಾವುದು ಮುಖ್ಯವಾಗಿರುತ್ತೋ ಅದಕ್ಕೆ ಮಾತ್ರ ವಿಶೇಷಣ ಕೊಡದ ಸೂತ್ರ ಪದವನ್ನ ಅಲ್ಲೇ ಪ್ರಯೋಗ ಮಾಡತಕ್ಕಂಥ ಆ ರೀತಿ ಒಂದು ಸಮವ್ಯಾಪ್ತಿ ಅಂತ ಕರೀತಾರೆ ಇದನ್ನು. ಇದನ್ನೇ ಈ ವಾಕ್ಯ ಹೇಳ್ತಕ್ಕಂಥದ್ದು. ಸವಿಶೇಷಣ ಸೂತ್ರಾಣಿ ಹಿ ಅಪರಾಣಿ ವಿದುಹು ತಥಾಚ. ಇದು ಭಾಷ್ಯದೀಪಿಕಾ ವಾಕ್ಯ. ಇದು
ಯತಃ ಅಪರಾಣಿ ಬ್ರಹ್ಮಸೂತ್ರೇಭ್ಯ ಅನ್ಯಾನಿ ಸೂತ್ರಾಣಿ. ಅಪರಾಣಿ ಅಪರಾಣಿ ಎನ್ನುವ ಪದವನ್ನು 2 ಸರ್ತಿ ಹೇಳ್ಕೊಳ್ಬೇಕು. ಅಪರಾಣಿ ಇತಿ ಆವರ್ತತೆ. ಅಪರಾಣಿ ಎನ್ನುವ ಪದವನ್ನು 2 ಸರ್ತಿ ಹೇಳ್ಕೊಳ್ಬೇಕು. ಒಂದು ಅಪರಾಣಿ ಅಂತಂದ್ರೆ ಅನ್ಯಾನಿ ಅಂತ ಅರ್ಥ. ಬ್ರಹ್ಮಸೂತ್ರಗಳಿಗಿಂತ ಭಿನ್ನವಾದ ಸೂತ್ರಗಳು. ಅಪರಾಣಿ ಸೂತ್ರಾಣಿ ಅಂದ್ರೆ ಬ್ರಹ್ಮಸೂತ್ರಗಳಿಗಿಂತ ಭಿನ್ನವಾದ ಸೂತ್ರಗಳು. ಅಪರಾಣಿ ಅನ್ನೋ ಪದವನ್ನ 2 ಸಲ ಹೇಳ್ಕೊಳ್ಬೇಕು. ಅಪರಾಣಿ ಸೂತ್ರಾಣಿ ಅಪರಾಣಿ. ಬ್ರಹ್ಮಸೂತ್ರಗಳಿಗಿಂತ ಅಪರವಾದ ಭಿನ್ನವಾದ ಸೂತ್ರಗಳೇನಿವೆ ಅದು ಅಪರ ಸೂತ್ರಗಳು. ಅಪರ ಅನ್ನೋ ಶಬ್ದಕ್ಕೆ ಅಮುಖ್ಯ ಅನ್ನೋ ಅರ್ಥನೇ ಇದೆ. ಆದ್ದರಿಂದಲೇ ವಿದಃ ಅಪರಾಣಿ ವಿದುಹು ಇದು ಇನ್ನೊಂದ್ಸರ್ತಿ ಹೇಳ್ಕೊಳ್ಬೇಕಾದದ್ದು. ಆದ್ದರಿಂದಲೇ ವಿದಃ ಅಂತಂದ್ರೆ ಜ್ಞಾನಿಗಳು ಅಂತ ಅರ್ಥ. ಅವರು ಅಪರಾಣಿ ಅಂದ್ರೆ ಅಪರಾಣಿ ಸವಿಶೇಷಣ ಸೂತ್ರಾಣಿ. ಅಪರಾಣಿ ಬೇರೆ ಸೂತ್ರಗಳು, ಸವಿಶೇಷಣ ಸೂತ್ರಾಣಿ ವಿಶೇಷಣ ಸಹಿತವಾದ ಸೂತ್ರ ಪದದಿಂದ ಕರೆಯಲ್ಪಡತಕ್ಕಂತಹ ಸೂತ್ರಗಳು ಎಂಬುದಾಗಿ ವಿದುಹು ತಿಳಿದಿದ್ದಾರೆ. ನೋಡಿ, ಈ ಭಾಷ್ಯದೀಪಿಕಾದ ನಮಗೆ ಅವಶ್ಯಕತೆ ಇಂತಹ ಸಂದರ್ಭಗಳಲ್ಲಿ ಗೊತ್ತಾಗತ್ತೆ. ಸವಿಶೇಷಣ ಸೂತ್ರಾಣಿ ಅಪರಾಣಿ ವಿದುಹು ಅಂತಂದ್ರೆ ಜ್ಞಾನಿಗಳು, ವಿದುಹು ತಿಳಿದಿದ್ದಾರೆ. ಜ್ಞಾನಿಗಳು ಈ ರೀತಿ ತಿಳಿದಿದ್ದಾರೆ. ಏನಂತ? ಸವಿಶೇಷಣ ಸೂತ್ರಾಣಿ ಹಿ ಅಪರಾಣಿ. ಹಾಗೆ ಇದಕ್ಕೆ ಈಗಾಗಲೇ ಹೇಳಿದಂತೆ ಅಪರಾಣಿ ಎನ್ನುವ ಪದವನ್ನ ಪುನಃ ಹೇಳ್ಕೊಳ್ಬೇಕಿಲ್ಲಿ. ಹಿ ಅಂದ್ರೆ ಯಸ್ಮಾತ್, ಹೇತ್ವರ್ತೆ. ಹಿ ಯಸ್ಮಾತ್, ಯಾವ ಕಾರಣದಿಂದಾಗಿ. ಅಪರಾಣಿ ಸೂತ್ರಾಣಿ ಅಂದ್ರೆ ಬ್ರಹ್ಮಸೂತ್ರಗಳಿಗಿಂತ ಭಿನ್ನವಾದ ಸೂತ್ರಗಳು, ಅನ್ಯ ಸೂತ್ರಗಳು ಅಪರಾಣಿ. ಈಗ ಅಪರಾಣಿ ಅಂತಂದ್ರೆ ಅಮುಖ್ಯ ಸೂತ್ರಗಳು. ಆದ್ದರಿಂದಲೇ ವಿದಃ ಅಂದ್ರೆ ಜ್ಞಾನಿಗಳು ಅಪರಾಣಿ ಅಪರಾಣಿ ಅಂತಂದ್ರೆ ಅದು ಸವಿಶೇಷ ಅಪರಾಣಿ ಸವಿಶೇಷಣ ಸೂತ್ರಾಣಿ ವಿಶೇಷಣ ಸಹಿತ ಸೂತ್ರ ಪದವಾಚ್ಯಗಳು. ಇತರ ಸೂತ್ರಗಳನ್ನ ಜ್ಞಾನಿಗಳು ವಿಶೇಷಣ ಸಹಿತವಾದ ಸೂತ್ರ ಪದದಿಂದ ಕರೆಯಲ್ಪಡತಕ್ಕಂತಹ ಸೂತ್ರಗಳು ಎಂಬುದಾಗಿ ಅವರು ತಿಳಿದಿದ್ದಾರೆ. ಒಟ್ಟಿನಲ್ಲಿ ಬ್ರಹ್ಮಸೂತ್ರಗಳನ್ನು ಬಿಟ್ಟು ಬೇರೆ ಸೂತ್ರಗಳು ಅದು ಸವಿಶೇಷಣ ಸೂತ್ರಗಳು, ವಿಶೇಷಣ ಸಹಿತವಾದ ಸೂತ್ರ ಪದದಿಂದ ಹೇಳಲ್ಪಡತಕ್ಕಂತಹ ಸೂತ್ರಗಳು. ಆದ ಕಾರಣದಿಂದ ಅದು ಅಮುಖ್ಯವೇ, ಅದು ಮುಖ್ಯವಲ್ಲ. ಎಂದು ಇದು ಈ ಶ್ಲೋಕಕ್ಕೆ ಸವಿಶೇಷಣ ಸೂತ್ರಾಣಿ ಹಿ ಅಪರಾಣಿ ವಿದುಹು ಎಂಬ ಈ ಶ್ಲೋಕದ ಅಭಿಪ್ರಾಯ ಹೀಗೆ. ಅದನ್ನೇ ಸಮರ್ಥನೆ ಮಾಡುವ ವಾಕ್ಯ ಮುಂದಿನ ವಾಕ್ಯ. ಮುಖ್ಯಸ್ಯ ನಿರ್ವಿಶೇಷೇಣ ಶಬ್ದ ಅನ್ಯೇಷಾಂ ವಿಶೇಷತಃ. ಮುಖ್ಯಸ್ಯೈವ ಭಾಷ್ಯದೀಪಿಕಾದಲ್ಲಿ ಹಾಗೆ ಹೇಳ್ತಾರೆ. ಸಾವಧಾರಣ ವೇತತ್ ಮುಖ್ಯಸ್ಯೈವ ನಿರ್ವಿಶೇಷೇಣ ಶಬ್ದ. ಅನ್ಯೇಷಾಂ ಅಂದ್ರೆ ಅಲ್ಲೂ ಕೂಡ ಅವಧಾರಣ ಅಂದ್ರೆ ಏವ ಅಂತ ಸೇರಿಸ್ಕೊಳ್ಬೇಕು. ಅನ್ಯೇಷಾಮೇವ ಮುಖ್ಯವಾದ ಸೂತ್ರಗಳಿಗೆ ಮುಖ್ಯವಾದದ್ದಕ್ಕೇನೆ ನಿರ್ವಿಶೇಷೇಣ ಅಂತಂದ್ರೆ ವಿಶೇಷಣವಿಲ್ಲದೆ ಒಂದು ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಅಂದ್ರೆ ನಿರ್ವಿಶೇಷಿತವಾದ ಶಬ್ದಗಳನ್ನ, ವಿಶೇಷಣ ರಹಿತವಾದ ಶಬ್ದಗಳನ್ನ ಮುಖ್ಯ ಸೂತ್ರಗಳಿಗೆ ಹೇಳ್ತಕ್ಕದ್ದು, ಪ್ರಯೋಗ ಮಾಡತಕ್ಕಂತಹದ್ದು. ಅನ್ಯೇಷಾಂ ಅಂದ್ರೆ ಅಮುಖ್ಯ ಸೂತ್ರಗಳಿಗೆ ವಿಶೇಷತಃ ಅಂದ್ರೆ ವಿಶೇಷಣವನ್ನ ಸೇರಿಸಿಕೊಂಡು ಹೇಳ್ತಕ್ಕಂತಹದ್ದು. ಹೀಗೆ ನಾವು ಈ ರೀತಿಯಾದ ಒಂದು ವ್ಯಾಪ್ತಿ ಇದೆ. ಯಾವ ರೀತಿ ವ್ಯಾಪ್ತಿ? ಯಾವುದು ಮುಖ್ಯ ಸೂತ್ರಗಳು ಅವುಗಳಿಗೆ ಮುಖ್ಯಸ್ಯೈವ ನಿರ್ವಿಶೇಷೇಣ ಶಬ್ದ. ಅನ್ಯೇಷಾಮೇವ ವಿಶೇಷತಃ ಶಬ್ದ.
ಮುಖ್ಯ ಸೂತ್ರಗಳಿಗೆ ಮುಖ್ಯ ಸೂತ್ರ ಯಾವುದು? ಬ್ರಹ್ಮಸೂತ್ರ. ಅದೇ ಮುಖ್ಯಸ್ಯ ಅಂತ ಅನ್ನೋದನ್ನ ದೃಷ್ಟಾಂತ ಪರವಾಗಿ ತಗೊಳ್ಬಹುದು. ಮುಖ್ಯನಾದ ವ್ಯಾಸರಿಗೆ, ಭಗವದ್ ಅವತಾರ ವ್ಯಾಸರಿಗೆ ನಿರ್ವಿಶೇಷೇಣ ವ್ಯಾಸರು ಅವರು ದ್ರೌಣಿ ಅಂತನೋ ವಿಶೇಷಣವನ್ನ ಅಶ್ವತ್ಥಾಮಾಚಾರ್ಯರು ವ್ಯಾಸರಾಗಿ ಅವತಾರ ಮಾಡಿದಾಗ ದ್ರೌಣಿ ವ್ಯಾಸರು ಅಂತ ದ್ರೌಣಿ ಅಂತ ವಿಶೇಷಣ ಕೊಡ್ತೇವಲ್ಲ, ಹಾಗೆ ಕೊಡ್ಬೇಕಾಗಿಲ್ಲ ಇಲ್ಲಿ. ಹಾಗೆ ಕೊಡದೆ, ವಿಶೇಷಣವನ್ನೇ ಕೊಡದೆ ಆ ಪದವನ್ನು ವ್ಯಾಸರು ಅಂತ ಪದವನ್ನು ಪ್ರಯೋಗ ಮಾಡಿದಾಗ ಈ ಕೃಷ್ಣ ವ್ಯಾಸರಿಗೆ ಅದು ಅನ್ವಯಿಸ್ತಕ್ಕಂಥ ಮುಖ್ಯಸ್ಯೈವ ನಿರ್ವಿಶೇಷೇಣ ಶಬ್ದ ಅನ್ಯೇಷಾಮೇವ ವಿಶೇಷತಃ ಶಬ್ದ. ಆದ ಕಾರಣದಿಂದ ಮುಖ್ಯಸ್ಯ ನಿರ್ವಿಶೇಷೇಣ ಶಬ್ದ ಅನ್ಯೇಷಾಂ ವಿಶೇಷತಃ ಇತಿ ವೇದವಿದ ಪ್ರಾಹುಃ. ಹೀಗೆ ವೇದವಿದ ಪ್ರಾಹುಃ ಶಬ್ದ ತತ್ವಾರ್ಥವೇದಿನಃ ಇತಿ ವೇದವಿದ ಪ್ರಾಹುಃ ಶಬ್ದ ತತ್ವಾರ್ಥವೇದಿನಃ ಇತಿ ಭಾಷ್ಯದೀಪಿಕಾ ಅದಕ್ಕೆ ವ್ಯಾಖ್ಯಾನ ಮಾಡುತ್ತೆ. ಇತಿ ಏವಂ ಪ್ರಕಾರೇಣ ಶಬ್ದ ತತ್ವಾರ್ಥವೇದಿನಃ ಅಂದರೆ ಶಬ್ದಸ್ಯ ಯಥಾಭೂತಾರ್ಥಜ್ಞಾನಿನಃ ವೇದವಿದಃ ವೇದಾರ್ಥಜ್ಞಾಃ ವೃದ್ಧಾಃ ಪ್ರಾಹುಃ ವದಂತಿ ಇತ್ಯರ್ಥಃ. ಇತಿ ವೇದವಿದಃ ಪ್ರಾಹುಃ ಶಬ್ದ ತತ್ವಾರ್ಥವೇದಿನಃ ಅಂತ ಭಾಷ್ಯದಲ್ಲಿ ಉಲ್ಲೇಖ ಮಾಡಿರತಕ್ಕಂಥ ವಾಕ್ಯ ಅದು. ಹೇಗೆ ಯಾವ ಮುಖ್ಯವಾದ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ವಸ್ತುವಿಗೆ ಮಾತ್ರ ವಿಶೇಷಣವನ್ನು ಕೊಡದೆ ಶಬ್ದ ಪ್ರಯೋಗ ಮಾಡತಕ್ಕಂಥದ್ದಿದೆ. ಇತರರಿಗೆ ಮಾತ್ರ ಯಾರು ಮುಖ್ಯರಲ್ಲವೋ ಅಥವಾ ಯಾವುದು ಮುಖ್ಯವಲ್ಲದ್ದೋ ಅದಕ್ಕೇನೆ ವಿಶೇಷಣ ಸಹಿತವಾಗಿ ಶಬ್ದ ಪ್ರಯೋಗ ಮಾಡತಕ್ಕದ್ದಿದೆ. ಆದ ಕಾರಣ ಯಾವುದೇ ವಿಶೇಷಣವನ್ನು ಕೊಡದೆ ಸೂತ್ರ ಎಂಬ ಪದದಿಂದ ನಾವು ಬ್ರಹ್ಮಸೂತ್ರಗಳನ್ನು ಹೇಳುವ ಕಾರಣ ಬ್ರಹ್ಮಸೂತ್ರಗಳಿಗೆ ಮುಖ್ಯವಾಗಿ ಸೂತ್ರತ್ವ ಇರತಕ್ಕಂಥದ್ದು. ಉಳಿದ ಸೂತ್ರಗಳಿಗೆ ಆ ಸೂತ್ರತ್ವ ಅನ್ನೋದು ಅಮುಖ್ಯವಾದದ್ದು ಅಂತ ಅಭಿಪ್ರಾಯ. ಹೀಗೆ ಶಬ್ದ ತತ್ವಾರ್ಥವೇದಿನಃ ಒಂದು ಶಬ್ದದ ನಿಜವಾದ ಅರ್ಥ, ಯಥಾಭೂತ ಅರ್ಥ, ಶಬ್ದದ ಸರಿಯಾದ ಅರ್ಥ ಅದನ್ನು ಯಾರು ತಿಳಿದಿದ್ದಾರೋ ಅಂತ ವೇದವಿದರು ಅಂತಂದ್ರೆ ವೇದವನ್ನು ತಿಳಿದಾರೆ ಅಂತಂದ್ರೆ ಬರೀ ವೇದ ಮಂತ್ರಗಳನ್ನು ತಿಳಿದಾರೆ ಅಂತ ಅಷ್ಟೇ ಅರ್ಥ ಅಲ್ಲ. ವೇದಾರ್ಥಜ್ಞರು, ವೇದದ ಅರ್ಥವನ್ನು ತಿಳಿದವರು ಹಾಗೆ ಪ್ರಾಹು ಹೇಳ್ತಾ ಇದ್ದಾರೆ. ಆದ ಕಾರಣ ಯೇಷಾಂ ಸೂತ್ರತ್ವ ಮಂದಸ ಸವಿಶೇಷಣ ಸೂತ್ರಾಣಿ ಅಪರಾಣಿ ಅಮುಖ್ಯಾನಿ ಅಂತೆಲ್ಲ ಹಿಂದೆ ಹೇಳಿದಾರಲ್ಲ, ಅದಕ್ಕೆ ಅನ್ವಯಿಸ್ಕೊಳ್ಬೇಕಿದ. ಇಲ್ಲಿ ಒಂದು ಪಾಠದ ವಿಷಯವನ್ನು ಹೇಳ್ತಾರೋ ಭಾಷ್ಯದೀಪಿಕಾದಲ್ಲಿ. ವಿಶೇಷಿತಃ ಅನ್ಯೇಷ ಸವಿಶೇಷಣ ಮುಖ್ಯಸ್ಯ ನಿರ್ವಿಶೇಷೇಣ ಶಬ್ದೋನ್ಯೇಷಾಂ ವಿಶೇಷತಃ ಅಂತ ಪಾಠ ಇದೆ, ವಿಶೇಷಿತಃ ಅನ್ನೋ ಪಾಠವೂ ಇದೆ ಅಂತ ಹೇಳ್ತಾರೆ. ಎರಡೂ ರೀತಿಯ ಪಾಠಗಳು ಸರಿಯೇ, ಒಂದೇ ಅಭಿಪ್ರಾಯ. ವಿಶೇಷಿತಃ ಇತಿ ಕ್ವಚಿತ್ ಪಾಠ ವಿಶೇಷಣಂ ಪ್ರಾಪ್ತಃ, ವಿಶೇಷಣ ಅಲ್ಲಿ ಆ ಪದ ಅದಕ್ಕೆ ವಿಶೇಷಣ ಸೇರಿರುತ್ತೆ ಅಂತ ಅಭಿಪ್ರಾಯ. ಹೀಗಾಗಿ ಮುಖ್ಯವಾದದ್ದು ಯಾವುದೋ ಅದಕ್ಕೆ ನಿರ್ವಿಶೇಷಣ ಶಬ್ದವಾಚ್ಯತ್ವ, ಯಾವುದು ಅಮುಖ್ಯವೋ ಅದಕ್ಕೆ ಸವಿಶೇಷಣ ಶಬ್ದವಾಚ್ಯತ್ವ. ಈ ವಿಷಯದಲ್ಲಿ ವೇದವೇ ಪ್ರಮಾಣವಾಗಿದೆ. ವೃದ್ಧರ ಅಂದರೆ ಜ್ಞಾನ ವೃದ್ಧರ ಅವರ ವ್ಯವಹಾರ ಪ್ರಮಾಣವಾಗಿದೆ. ಆದ್ದರಿಂದ
ಇದು ಮುಖ್ಯ ಸೂತ್ರ ಯಾಕೆ ಅಂತ ಪ್ರಶ್ನೆಗಳನ್ನು ಮಾಡ್ತಕ್ಕದ್ದಲ್ಲ ಅಂತ. ತಥಾಚ ಅಂತ ಭಾಷ್ಯ ದೀಪಿಕಾ ವಾಕ್ಯ ಹೇಗಿದೆ, ತಥಾಚ ಮುಖ್ಯಾಮುಖ್ಯಯೋ ನಿರ್ವಿಶೇಷಣ ಸವಿಶೇಷಣ ಶಬ್ದವಾಚ್ಯತ್ವೇ, ಮುಖ್ಯ ಸೂತ್ರಕ್ಕೆ ಮುಖ್ಯವಾದದ್ದಕ್ಕೆ ನಿರ್ವಿಶೇಷಣ ಶಬ್ದವಾಚ್ಯತ್ವ, ಅಮುಖ್ಯಕ್ಕೆ ಸವಿಶೇಷಣ ಶಬ್ದವಾಚ್ಯತ್ವ, ಹೀಗೆ ಇರತಕ್ಕದ್ದು ಇದು ಕ್ರಮ ಎಂಬುದಾಗಿ ವೇದ ವೃದ್ಧ ವ್ಯವಹಾರಷ್ಟ ಪ್ರಮಾಣಂ ಅಂತ ಇದರ ಅಭಿಪ್ರಾಯ. ಆದ್ದರಿಂದ ಯಾಕೆ ಇದು ಮುಖ್ಯ ಸೂತ್ರ, ಇದು ಇತರ ಸೂತ್ರಗಳು ಅಮುಖ್ಯ ಯಾತಕ್ಕೆ ಅಂತ ಪ್ರಶ್ನೆ ಮಾಡಬಾರದು ಅಂತ ಅಭಿಪ್ರಾಯ. ಇಲ್ಲೊಂದು ಪ್ರಶ್ನೆ ಪುನಃ, ಅಸ್ತು ಏತತ್ ಸೂತ್ರತ್ವಂ ಅಂಜಸಾ ಬ್ರಹ್ಮಸೂತ್ರಾಣ. ನೀವು ಹೇಳಿದ್ರಲ್ಲ ಬ್ರಹ್ಮಸೂತ್ರಗಳಿಗೆ ಮುಖ್ಯವಾಗಿ ಸೂತ್ರತ್ವ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಒಪ್ಕೊಳ್ಳೋಣ. ತಥಾಪಿ ವೇದಾರ್ಥ ನಿರ್ಣಯಸ್ಯ ಸೂತ್ರಾಂತರೇರೇವ ಸಂಭವಾತ್ ಕಿಂ ಬ್ರಹ್ಮಸೂತ್ರೈ. ವೇದದ ಅರ್ಥ ನಿರ್ಣಯವನ್ನು ಬೇರೆ ಸೂತ್ರಗಳಿಂದಲೇ ಮಾಡ್ಬೋದು, ಬ್ರಹ್ಮಸೂತ್ರಗಳಿಂದಲೇ ಮಾಡಬೇಕು ಅಂತೇನೋ, ಇದೊಂದು ಪ್ರಶ್ನೆ ಬಂದಿದೆ ಮೊದಲು. ವೇದಾರ್ಥ ನಿರ್ಣಯಸ್ಯ ಸೂತ್ರಾಂತರೈ ಏವ, ಜೈಮಿನಿ ಸೂತ್ರಗಳಿಂದಲೋ ಅಥವಾ ಇತರ ಸೂತ್ರಗಳಿಂದಲೋ ಮಾಡಬಹುದು, ಬ್ರಹ್ಮಸೂತ್ರಗಳಿಂದಲೇ ಅಂತೇನು ಹೇಳ್ತೀರಿ. ಇತಿ ಚೋದ್ಯಸ್ಯ ಕಥಂ ಯೇಷಾಂ ಸೂತ್ರವಂತ ಯೇಷಾಮಿತ್ಯನೇನ ಪರಿಹಾರಃ ಉಕ್ತಃ ಇತ್ಯತಃ ತದ್ವಾಕ್ಯೋಕ್ತಂ ವಿವೃಣೋತಿ ಸೂತ್ರೇಷು. ಸೂತ್ರೇಷು ಯೇಷು ಸರ್ವೇಪಿ ನಿರ್ಣಯಾಸ್ತಮುದೀರಿತಾಃ ಶಬ್ದಜಾತಸ್ಯ ಸರ್ವಸ್ಯ ಯತ್ ಪ್ರಮಾಣಶ್ಚ ನಿರ್ಣಯಃ ಅಂತ ಭಾಷ್ಯದಲ್ಲಿ ಈ ವಾಕ್ಯ ಈ ಶ್ಲೋಕ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದೆ. ಹಿಂದೆ ಹೇಳಿದ್ದರೆ ವಿವರಣೆ ಇದು ಅಂತ ಹೇಳ್ತಾರೆ. ತದ್ವಾಕ್ಯೋಕ್ತಂ ವಿವರಣೋತಿ ಸೂತ್ರೇಷು ಅನ್ನೋ, ಸೂತ್ರೇಷು ಯೇಷು ಸರ್ವೇಪಿ ಅಂತನ್ನೋ ಈ ಶ್ಲೋಕ. ಅಲ್ಲಿ ತಥಾಚ ಒಂದೆರಡು ವಾಕ್ಯಗಳಾದ್ಮೇಲೆ ಭಾಷ್ಯ ದೀಪಿಕಾ ಪ್ರಾರಂಭ ಆಗುತ್ತೆ. ತಥಾಚ ಏಭ್ಯ ಸೂತ್ರೇಭ್ಯ ಸರ್ವೇ ನಿರ್ಣಯಾಃ ಸರ್ವಶಾಖಾರ್ಥ ನಿರ್ಣಯಾಃ ಭಾವ್ಯತೆಯ ಸಮುದೀರಿತಾಃ ಯೇಷಾಂ ಸರ್ವಶಾಖಾ ನಿರ್ಣಾಯಕತ್ವಂ ಉಕ್ತಂ ಪ್ರಮಾಣೇ ಇತ್ಯರ್ಥ. ಏನು ಅಭಿಪ್ರಾಯ ಅಂತಂದ್ರೆ ಹೀಗೆ, ಯಾವ ಸೂತ್ರಗಳಿಂದ ಸೂತ್ರೇಷು ಯೇಷು ಸರ್ವೇಪಿ ನಿರ್ಣಯಾಃ, ಅಲ್ಲಿ ಸೂತ್ರೇಷು ಯಾವ ಸೂತ್ರಗಳಲ್ಲಿ ಅಂತ ಆಗಿದೆ, ಆದರೆ ಅದನ್ನು ಈ ಅರ್ಥದಲ್ಲಿ ತಗೊಳ್ಬೇಕು. ಯಾವ ಸೂತ್ರಗಳಿಂದ ಯೇಷು ಸೂತ್ರೇಷು ಅಂತಿದೆ ಅಲ್ಲಿ, ಆದರೆ ಯಾವ ಸೂತ್ರಗಳಿಂದ ಅನ್ನೋ ಅರ್ಥದಲ್ಲಿ ತಗೊಳ್ಬೇಕು ಅದನ್ನ. ಯಾವ ಸೂತ್ರಗಳಿಂದ ಸರ್ವ ನಿರ್ಣಯಗಳು ಅಂದರೆ ಸರ್ವ ವೇದ ಶಾಖೆಗಳ ಅರ್ಥ ನಿರ್ಣಯ ಆಗತ್ತೆ ಎಂಬುದಾಗಿ ಹೇಳ್ತಾರೋ. ಅಂದ್ರೆ ಏನರ್ಥ, ಬ್ರಹ್ಮಸೂತ್ರಗಳಿಂದ ವೇದಾರ್ಥ ನಿರ್ಣಯ ಆಗತ್ತೆ ಅಂತಂದ್ರೆ ಈ ವೇದದ ಯಾವುದೋ ಒಂದು ಕೆಲವು ಭಾಗಗಳ ಅರ್ಥ ನಿರ್ಣಯ ಆಗತ್ತೆ ಅಂತ ಅರ್ಥ ಅಲ್ಲ. ವೇದಗಳಿಗೆ ಎಷ್ಟು ಶಾಖೆಗಳಿದೆಯೋ ಆಯಾ ಎಲ್ಲಾ ಶಾಖೆಗಳಲ್ಲೂ ಬರತಕ್ಕಂತ ಎಲ್ಲ ವೇದಗಳಿಗೂ ಕೂಡ ಇದೇ ಅರ್ಥ ಎಂಬುದಾಗಿ ನಿರ್ಣಯ ಬ್ರಹ್ಮಸೂತ್ರಗಳಿಂದ ಆಗ್ತಾ ಇದೆ. ಸರ್ವಶಾಖಾ ನಿರ್ಣಾಯಕತ್ವ ಅಂತ ಅರ್ಥ. ಇದನ್ನ ಆ ಪ್ರಮಾಣ ಹೇಳ್ತಾ ಇದೆ. ಹಿಂದೆ ಹೇಳಿದ ಪ್ರಮಾಣಗಳೆಲ್ಲ ಬ್ರಹ್ಮಸೂತ್ರಗಳು ವೇದಾರ್ಥ ನಿರ್ಣಾಯಕ ಅನ್ನೋ ಮಾತಿಗೆ ಏನರ್ಥ, ಸರ್ವಶಾಖಾರ್ಥ ನಿರ್ಣಾಯಕ ಅಂತ ಅರ್ಥ. ಸರ್ವಶಾಖಾ ನಿರ್ಣಾಯಕತ್ವ. ಬ್ರಹ್ಮಸೂತ್ರಗಳಿಗೆ ಮಾತ್ರ ಮುಖ್ಯತಃ ಸೂತ್ರತ್ವ. ಯಾವ ಸೂತ್ರಗಳಿಂದ ಎಲ್ಲಾ ವೇದ ಶಾಖೆಗಳ ಅರ್ಥವೂ ನಿರ್ಣಯವಾಗುತ್ತೋ ಆ ಸೂತ್ರಗಳಿಗೆ ಮಾತ್ರ ಮುಖ್ಯವಾದ ಸೂತ್ರತ್ವವಿದೆ ಅಂತ ಹೇಳಬಹುದು. ಅಂದ್ರೆ ಅಸಂಕುಚಿತ ಸರ್ವಶಾಖಾ ನಿರ್ಣಾಯಕತ್ವ ಮುಖ್ಯತ್ವಕ್ಕೆ
ಬ್ರಹ್ಮಸೂತ್ರಗಳು ಮುಖ್ಯ ಸೂತ್ರಗಳು ಅಂತ ಅನ್ನೋದನ್ನ ಯಾವ ದೃಷ್ಟಿಯಿಂದ ಹೇಳ್ತೇವೆ? ಯದಾಚ ಏವಂ ತದಾ ತೇಷಾಂ ಅಸಂಕುಚಿತ ಸರ್ವಶಾಖಾ ನಿರ್ಣಾಯಕತ್ವ ಮುಕ್ತ ಭವೇತ್. ಬ್ರಹ್ಮಸೂತ್ರಗಳು ಮಾತ್ರ ಹೀಗೆ ಈ ಶಾಖೆಯ ಅರ್ಥ ನಿರ್ಣಯ ಮಾಡಿಕೊಡ್ತಾ ಇದೆ ಅಂತ ಹಾಗಲ್ಲ. ಸಮಸ್ತ ವೇದಗಳ ಸರ್ವಶಾಖೆಗಳ ಅರ್ಥ ನಿರ್ಣಯವನ್ನ ಬ್ರಹ್ಮಸೂತ್ರಗಳು ಮಾಡ್ತಾ ಇದೆ. ಕತಿಪಯ ಶಾಖಾ ನಿರ್ಣಾಯಕತ್ವೇ ಆಂಜಸ್ಯಾನುಪತ್ತೇ. ಕೇವಲ ಕೆಲವು ಶಾಖೆಗಳ ಅರ್ಥ ಮಾತ್ರ ನಿರ್ಣಯ ಮಾಡುವುದಾದ್ರೆ ಅದನ್ನು ಮುಖ್ಯ ಅಂತ ಹೇಳ್ತಾರೆ. ಮುಖ್ಯತ್ವ ಬರೋದಿಲ್ಲ ಅದಕ್ಕೆ. ಹೀಗಿರುವ ಕಾರಣ ಬ್ರಹ್ಮಸೂತ್ರಗಳು ಸರ್ವ ವೇದ ಶಾಖಾರ್ಥ ನಿರ್ಣಾಯಕಾನಾಂ ಬ್ರಹ್ಮಸೂತ್ರಾಣಾಂ ಅಸರ್ವ ನಿರ್ಣಾಯಕೇಭ್ಯ ಅನ್ಯ ಸೂತ್ರೇಭ್ಯ ಅತಿಶಯೇನ ನಿರ್ಣಾಯಕತ್ವಾತ್. ನೋಡಿ, ಬ್ರಹ್ಮಸೂತ್ರಗಳು ಸಮಸ್ತ ವೇದಗಳ ಸರ್ವಶಾಖೆಗಳ ಅರ್ಥ ನಿರ್ಣಯ ಮಾಡತಕ್ಕಂತಹ ಸೂತ್ರಗಳು. ಆದರೆ ಬ್ರಹ್ಮಸೂತ್ರಗಳನ್ನು ಬಿಟ್ಟು ಇತರ ಸೂತ್ರಗಳಿಗೆ ಆ ಒಂದು ಸಾಮರ್ಥ್ಯ ಇಲ್ಲ. ಅದು ಕೆಲವು ಶಾಖೆಗಳ ಅರ್ಥ ಮಾತ್ರ ನಿರ್ಣಯ ಮಾಡಿಕೊಡಬಹುದು. ಆದ ಕಾರಣ ಹಿಂದೆ ಪುನಸ್ತಸ್ಯಾರ್ಥಿ ವಿತ್ತಯೇ ಚಕಾರ ಬ್ರಹ್ಮಸೂತ್ರಾಣಿ ಅಂತ ವೇದವ್ಯಾಸರು ಅವತಾರ ಮಾಡಿದ ನಂತರ ತಸ್ಯ ಅರ್ಥವಿತ್ತಯೇ ಸಮಸ್ತ ವೇದಗಳ ಅರ್ಥ ನಿಶ್ಚಯಕ್ಕೋಸ್ಕರವಾಗಿ ಅರ್ಥ ನಿರ್ಣಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳನ್ನು ಮಾಡಿದ್ದಾರೆ ಅಂತ ಈ ಮಾತನ್ನ ಅಲ್ಲಿ ಹೇಳಿದ್ದಾರೆ. ಈ ಅಭಿಪ್ರಾಯದಿಂದ ಆ ಮಾತು ಬಂದದ್ದು. ಚಕಾರ ಬ್ರಹ್ಮಸೂತ್ರಾಣಿ ಪುನಸ್ತಸ್ಯಾರ್ಥವಿತ್ತಯೇ ಅಂತ ಹಿಂದೆ ಬಂದ ಮಾತಿಗೆ ಈ ಅರ್ಥ. ತಸ್ಯಾರ್ಥವಿತ್ತಯೇ ಅಂತಂದ್ರೆ ವೇದಸ್ಯ ಅರ್ಥವಿತ್ತಯೇ ಅಂತಂದ್ರೆ ಯಾವುದೋ ಕೆಲವು ವೇದವಾಕ್ಯಗಳ ಯಾವುದೋ ಕೆಲವು ಶಾಖೆಗಳ ಅರ್ಥ ನಿರ್ಣಯಕ್ಕೋಸ್ಕರ ಅಂತಲ್ಲ. ವೇದಸ್ಯ ಅಂದ್ರೆ ಸಮಸ್ತ ವೇದಸ್ಯ ಎಲ್ಲಾ ಶಾಖೆಗಳ ವೇದ ಶಾಖೆಗಳ ಅರ್ಥ ನಿರ್ಣಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೆ ಅಂತ ಹೇಳುವ ಮೂಲಕ ಈ ಬ್ರಹ್ಮಸೂತ್ರಗಳಿಗೆ ಮಾತ್ರ ಮುಖ್ಯತ್ವ ಇದೆ ಅಂತ ಇದು ಸಿದ್ಧವಾಗತ್ತೆ ಅಂತ ಅಭಿಪ್ರಾಯ. ಸೂತ್ರೇಷು ಏಷು ಸರ್ವೇಪಿ ನಿರ್ಣಯ ಸಮತೀರಿತಾ ಅನ್ನೋ ವಾಕ್ಯದ ಅಭಿಪ್ರಾಯ ಇಲ್ಲಿ ಸಂಗ್ರಹ ಮಾಡದಂತಾಯ್ತು. ಅದರ ಮೇಲೆ ಮತ್ತೊಂದು ಪ್ರಶ್ನೆ ಭಾಷ್ಯದೀಪಿಕಾದಲ್ಲಿ ಹೀಗೆ ಪ್ರಾರಂಭ ಆಗತ್ತೆ. ಅನ್ಯೇಷಾಮಪಿ ದ್ವಿತ್ರ ಶಾಖಾ ನಿರ್ಣಾಯಕತ್ವಾತ್ ಕಥಂ ಏತೇಷಾಮೇವ ಸರ್ವಶಾಖಾ ನಿರ್ಣಾಯಕತ್ವಮಿತ್ಯುಚ್ಯತೆ ಅನ್ಯಥಾ ತದ್ವೈಯರ್ಥ್ಯ ಪ್ರಸಂಗಾತ್ ತಥಾ ಚ ಅಂಶೇ ಗತಾರ್ಥತಾ ಇತ್ಯಾಶಂಕಾ ಪರಿಹಾರಾಯ ಆಂಜಸ್ಯೋಕ್ತ್ಯಾ ಸೂಚಿತಂ ಅನ್ಯಚ್ಚ ಆಹ ಶಬ್ದಜಾತಸ್ಯ ಇತಿ. ನೀವೇ ಒಪ್ಪಿದಂತೆ ಬೇರೆ ಸೂತ್ರಗಳು ಬ್ರಹ್ಮಸೂತ್ರಗಳಿಗಿಂತ ಭಿನ್ನವಾದ ಕೆಲವು ಸೂತ್ರಗಳು, ಮೀಮಾಂಸಾ ಸೂತ್ರಗಳು, ಪೂರ್ವಮೀಮಾಂಸಾ ಸೂತ್ರಗಳು, ಅವೆಲ್ಲ ದ್ವಿತ್ರ ಶಾಖಾ ನಿರ್ಣಾಯಕವಾಗಿ 2-3 ಶಾಖೆಗಳ ಸಮಸ್ತ ವೇದ ಶಾಖೆಗಳ ಅರ್ಥ ನಿರ್ಣಯ ಆಗದೇ ಇರಬಹುದು. ಆದ್ರೆ 2-3 ವೇದ ಶಾಖೆಗಳ ಅರ್ಥ ನಿರ್ಣಯ ಮಾಡುತ್ತೋ ಇಲ್ವೋ? ಬ್ರಹ್ಮಸೂತ್ರಗಳೇ ಎಲ್ಲಾ ಶಾಖೆಗಳ ಅರ್ಥ ನಿರ್ಣಯ ಮಾಡುತ್ತೆ ಅಂತ ಏನಿಲ್ಲ. ಬೇರೆ ಶಾಖೆಗಳು ಸರ್ವ ಶಾಖೆಗಳ ಅರ್ಥ ನಿರ್ಣಯ ಮಾಡದೆ ಹೋದ್ರು ಕೂಡ ಕೆಲವು ಶಾಖೆಗಳ ಅರ್ಥ ನಿರ್ಣಯ ಮಾಡುತ್ತೋ ಇಲ್ವೋ? ಅದಕ್ಕೆ ಅಷ್ಟಾದರೂ ಆ ಒಂದು ಸಾಮರ್ಥ್ಯ ಇದೆ ಅಂತ ಆಯ್ತು. ಅದೂ ಇಲ್ಲ ಅಂತ ಆದ್ರೆ ಅದ್ರ ರಚನೆ ಮಾಡಿದ ಉಪಯೋಗ ಏನು? ಆ ಸೂತ್ರಗಳನ್ನ ಋಷಿಗಳೇ ರಚನೆ ಮಾಡಿರೋದು. ಜೈಮಿನಿ ಋಷಿಗಳು ವೇದವ್ಯಾಸರ ಶಿಷ್ಯರೇ. ಅವರು ರಚನೆ ಮಾಡಿದ ಸೂತ್ರಗಳು ಆ ಕೆಲವು ಶಾಖೆಗಳ ಅರ್ಥ ನಿರ್ಣಯ ಮಾಡುತ್ತೆ. ಅಂದ್ಮೇಲೆ ಎಲ್ಲಾ ವೇದ ಶಾಖೆಗಳ ಅರ್ಥ ನಿರ್ಣಯ ಬ್ರಹ್ಮಸೂತ್ರಗಳಿಂದಲೇ ಆಗತ್ತೆ ಅನ್ನೋದು ಇಲ್ಲ ಅಂತ ಆಯ್ತಲ್ಲ. ಇದರಿಂದ ಏನಾಯ್ತು ಅಂತಂದ್ರೆ ಬ್ರಹ್ಮಸೂತ್ರಗಳು ಎಲ್ಲಾ ವೇದ ಶಾಖೆಗಳ ಅರ್ಥ ನಿರ್ಣಯ ಮಾಡುತ್ತೆ. ಇತರ ಕೆಲವು ಸೂತ್ರಗಳು ಅವು ಕೆಲವು ಶಾಖೆಗಳ ಅರ್ಥ ನಿರ್ಣಯ ಮಾಡಿಕೊಡುತ್ತೆ. ಹೀಗಾಗಿ ಬ್ರಹ್ಮಸೂತ್ರಗಳು ಕೆಲವು ಅಂಶದಲ್ಲಿ ಗದಾರ್ಥ,
ಕೆಲವು ಸೂತ್ರಗಳು ಜೈಮಿನ್ಯಾದ ಸೂತ್ರಗಳು ಯಾವ ಅರ್ಥವನ್ನು ನಿರ್ಣಯ ಮಾಡಿಕೊಟ್ಟಿದೆ ಅದನ್ನೇ ಪುನಃ ಮಾಡ್ತಾ ಇದ್ದೆ ಅಂತಲೇ ಹೇಳ್ಬೇಕಾಗತ್ತೆ ಬ್ರಹ್ಮಸೂತ್ರಗಳು. ಹಾಗಾಗಿ ಆ ಒಟ್ಟಿನಲ್ಲಿ ಸರ್ವಶಾಖಾ ನಿರ್ಣಾಯಕತ್ವವನ್ನ ಬ್ರಹ್ಮಸೂತ್ರಗಳಿಗೆ ಅಂತ ಹೇಳಕ್ ಸಾಧ್ಯವಿದೆ. ಬ್ರಹ್ಮಸೂತ್ರಗಳಿಗಿಂತ ಭಿನ್ನವಾದ ಸೂತ್ರಗಳು ಇವೆ. ವೇದಾರ್ಥ ನಿರ್ಣಾಯಕವಾದ ಸೂತ್ರಗಳು ಅಂದಮೇಲೆ ಬ್ರಹ್ಮಸೂತ್ರಗಳೇ ಸರ್ವಶಾಖಾ ನಿರ್ಣಾಯಕ ಅನ್ನೋ ಮಾತಿಗೆ ಅರ್ಥ ಎಲ್ಲಿ ಉಳಿತು ಅಂತ ಒಂದು ಪ್ರಶ್ನೆ. ಅದಕ್ಕೆ ಭಾಷ್ಯದಲ್ಲಿ ಶಬ್ದಜಾತಸ್ಯ ಸರ್ವಸ್ಯ ಯತ್ ಪ್ರಮಾಣಶ್ಚ ನಿರ್ಣಯ ಅನ್ನೋ ವಾಕ್ಯ ಬಂದಿದೆ. ಶಬ್ದಜಾತಸ್ಯ ಶಬ್ದ ಸರ್ವಸ್ಯ ಯತ್ ಪ್ರಮಾಣಶ್ಚ ನಿರ್ಣಯ. ಶಬ್ದ ಸಮೂಹ, ಶಬ್ದ ಜಾತ, ಜಾತ ಅಂದ್ರೆ ಸಮೂಹ, ಶಬ್ದ ಜಾತ ಅಂದ್ರೆ ಶಬ್ದ ಸಮೂಹ. ಅಂದ್ರೆ ಯಾವ ಶಬ್ದ ಸಮೂಹ ಅಂದ್ರೆ ಪೂರ್ವ ಮೀಮಾಂಸಾ ಉದಾಹರಣೆ ತಗೊಳ್ಬೇಕು ಅಂತ ಹೇಳ್ತಾರೆ ಭಾಷ್ಯ ದೀಪಿಕಾದಲ್ಲಿ. ಶಬ್ದ ಜಾತಸ್ಯ ಇತಿ ಪೂರ್ವ ಮೀಮಾಂಸಾದಿ ರೂಪಸ್ಯ ಇತ್ಯರ್ಥ. ಕರ್ಮ ಮೀಮಾಂಸಾ, ದೈವಿ ಮೀಮಾಂಸಾ ಇವೆಲ್ಲ ಶಬ್ದಗಳಿವೆ, ಶಬ್ದ ಜಾತ ಶಬ್ದ ಸಮೂಹಗಳಿವೆ. ಇವರು ಭಾಷ್ಯ ದೀಪಿಕಾದಲ್ಲಿ ಈ ರೀತಿ ವ್ಯಾಖ್ಯಾನ ಮಾಡಿ ಇದನ್ನ ಸುಧಾ ಅನುಸಾರಣೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅತೇವೋಕ್ತಂ ಸುಧಾಯಾಮ್ ಏತನ್ ಮೀಮಾಂಸೋಪಜೀವಿನೋ ಉಪಜೀವಿನ ಖಲು ಸೇತಿಹಾಸ ಪುರಾಣೆ ಪಠ್ಯತೆ ಶಬ್ದಜಾತಸ್ಯ ಇತಿ. ಶಬ್ದಜಾತಸ್ಯ ಅಂತನ್ನೋ ಮಾತು ಬಂದಿದೆ. ಇದರ ಅಭಿಪ್ರಾಯ ಏನಂತಂದ್ರೆ ಪೂರ್ವ ಮೀಮಾಂಸಾದಿ ಸೂತ್ರಗಳು ಕೂಡ ವೇದಾರ್ಥ ನಿರ್ಣಯ ಮಾಡ್ಕೊಡತ್ತೆ, ಕೆಲವು ವೇದ ಶಾಖೆಗಳ ಅರ್ಥ ನಿರ್ಣಯ ಮಾಡುತ್ತೆ. ಆದರೆ ಸ್ವಾತಂತ್ರ್ಯೇಣ ಅದು ಅರ್ಥ ನಿರ್ಣಯ ಮಾಡೋದಿಲ್ಲ. ಈ ಶಬ್ದ ಸಮೂಹದಿಂದ ಈ ಸೂತ್ರಗಳನ್ನ ಇತಿಕರ್ತವ್ಯತ ಅಂತ ಕರೀತಾರೆ. ಧರ್ಮೇ ಪ್ರಮೀಯಮಾಣೇ ವೇದೇನ ಕರಣಾತ್ಮನ ಇತಿಕರ್ತವ್ಯತ ಭಾಗಂ ಮೀಮಾಂಸಾ ಪೂರಯಿಷ್ಯತಿ ಅಂತ. ಧರ್ಮ ಅಂದ್ರೆ ಪೂರ್ವಮೀಮಾಂಸಾ ವೇದಗಳಲ್ಲಿ ವಿಹಿತವಾದ ಕರ್ಮಗಳನ್ನು ಹೇಳ್ತಾರಲ್ಲ, ಆ ವಿಹಿತ ಕರ್ಮಗಳಿಗೆ ಧರ್ಮ ಅಂತ. ಧರ್ಮೇ ಪ್ರಮೀಯಮಾಣೆ, ಧರ್ಮಗಳ ಸರಿಯಾದ ಒಂದು ಧರ್ಮ ಸ್ವರೂಪದ ನಿರ್ಣಯ ಆಗಬೇಕಾದ್ರೆ ವೇದ ಅನ್ನೋದು ಮುಖ್ಯ ಸಾಧನ. ಅದರಲ್ಲಿ ಈ ಮೀಮಾಂಸಾ ಸೂತ್ರಗಳು ಇತಿಕರ್ತವ್ಯತ ಭಾಗವನ್ನ ಆ ಭಾರವನ್ನು ತಗೊಂಡಿವೆ. ಇತಿಕರ್ತವ್ಯತ ಅನ್ನೋ ಶಬ್ದಕ್ಕೆ ಉಪಕಾರಕ ಅಂತ ಅಭಿಪ್ರಾಯ, ತಾತ್ಪರ್ಯ ಅರ್ಥ. ಇತಿಕರ್ತವ್ಯತ ಭಾಗಂ ಮೀಮಾಂಸಾ ಸೂತ್ರಗಳು ಅದು ವಿಚಾರವನ್ನು ಮಾಡ್ತವೆ, ಬರತಕ್ಕಂತಹ ಪ್ರಶ್ನೆಗಳನ್ನ ವಿಚಾರ ಮಾಡಿ ಇದು ಮಿಥ್ಯಂ ಅಂತ ಉತ್ತರ ಕೊಡತಕ್ಕಂತಹದ್ದು. ಅದು ಉಪಕಾರಕವಾಗತ್ತೆ. ವೇದದಿಂದ ನಾವು ಸರಿಯಾದ ಧರ್ಮದ ನಿರ್ಣಯವನ್ನು ಮಾಡಬೇಕಾದ್ರೆ ಈ ಸೂತ್ರಗಳು ಇತಿಕರ್ತವ್ಯತ ಆಗಿವೆ, ಅಂದರೆ ಉಪಕಾರಕವಾಗಿದೆ. ಮೀಮಾಂಸಾ ಸೂತ್ರಗಳಲ್ಲಿ ಹೇಳಿದ ಪ್ರಕಾರ ವಿಚಾರ ಮಾಡಿದಾಗ ಮಾತ್ರ ವೇದಗಳಿಂದ ಸರಿಯಾದ ನಿರ್ಣಯ ಸಿಗ್ತಾ ಇದೆ ಹಾಗೆ ಹೇಳ್ತಾರೆ. ಹಾಗೆ ಶಬ್ದಜಾತಸ್ಯ ಸರ್ವಸ್ಯ ಯತ್ ಪ್ರಮಾಣಶ್ಚ ನಿರ್ಣಯ. ಇಲ್ಲೇ ಕೆಳಗಡೆ ಭಾಷ್ಯ ದೀಪಿಕಾದಲ್ಲಿ ಒಟ್ಟು ಇದರ ತಾತ್ಪರ್ಯವನ್ನು ಸಂಗ್ರಹ ಮಾಡಿಕೊಡ್ತಾರೆ. ತಥಾಚ ಅನ್ಯೇಷಾಂ ದ್ವಿತ್ರ ಶಾಖಾ ನಿರ್ಣಾಯಕತ್ವೇಪಿ ಭವತ್ಯೇವ ಬ್ರಹ್ಮಸೂತ್ರಾಣಾಮೇವ
ಬ್ರಹ್ಮಸೂತ್ರಾಣಾಮೇವ ಅನನ್ಯಾಪೇಕ್ಷ ಅಸಂಕುಚಿತ ಸರ್ವಶಾಖಾ ನಿರ್ಣಾಯಕತ್ವ ಅನ್ಯಕರ್ತೃಕ ದ್ವಿತ್ರ ಶಾಖಾರ್ಥ ನಿರ್ಣಯಸ್ಯ ಬ್ರಹ್ಮಸೂತ್ರ ಮೂಲತ್ವೇನ ತಜ್ಜನ್ಯ ನಿರ್ಣಯೋಪಿ ಜೀವಿತ್ವೇನ ಅನ್ಯೇಷಾಂ ಶ್ರುತಿ ವ್ಯಾಖ್ಯಾನಿರೂಪತ್ವಾತ್ ಯಥಾ ಶ್ರುತಿಮೂಲಕ ಸ್ಮೃತೇಃ ಅವೈಯರ್ಥ್ಯಂ ತದ್ವದ್ ಅವೈಯರ್ಥ್ಯೋಪಪತ್ತೇಃ ಮೂಲೇನ ಮೂಲಿನೋ ವೈಯರ್ಥ್ಯಾಭಾವಾದಿತಿ ಭಾವಃ. ಇದು ಶಬ್ದಜಾತಸ್ಯ ಸರ್ವಸ್ಯ ಯತ್ ಪ್ರಮಾಣಶ್ಚ ನಿರ್ಣಯಃ ಎಂಬ ಭಾಷ್ಯದ ಒಟ್ಟು ಸಂಗ್ರಹ, ಅರ್ಥ ಸಂಗ್ರಹವನ್ನ ಮಾಡಿಕೊಡ್ತಾ ಇದ್ದಾರೆ. ಬೇರೆ ಸೂತ್ರಗಳು ಅದು ಕೂಡ 2-3 ವೇದ ಶಾಖೆಗಳ ಅರ್ಥ ನಿರ್ಣಯ ಮಾಡ್ಕೊಡ್ತಾವೆ ನಿಜ. ಆದರೆ ಬ್ರಹ್ಮಸೂತ್ರಗಳಿಗಿರತಕ್ಕಂಥ ನಿರ್ಣಾಯಕತ್ವ ಅದು ಬೇರೆ ರೀತಿಯದ್ದು. ಬ್ರಹ್ಮಸೂತ್ರಗಳು ಏನು ಅರ್ಥ ನಿರ್ಣಯ ಮಾಡ್ತಾ ಇದೆ, ಆ ಅರ್ಥ ನಿರ್ಣಯ ಮಾಡಬೇಕಾದ್ರೆ ಅದಕ್ಕೆ ಇತರ ಯಾವುದೇ ಸೂತ್ರಗಳ ಅಪೇಕ್ಷೆ ಇಲ್ಲ. ಇತರ ಸೂತ್ರಗಳನ್ನ, ಇತರ ಪೂರ್ವಮೀಮಾಂಸಾ ಸೂತ್ರ ಮೊದಲಾದ ಸೂತ್ರಗಳನ್ನ ಅವಲಂಬಿಸದೆ ಬ್ರಹ್ಮಸೂತ್ರಗಳೇ ಸ್ವತಂತ್ರವಾಗಿ ಯಾವುದರ ಅಪೇಕ್ಷೆ ಇಲ್ಲದೆ ನಮಗೊಂದು ನಿರ್ಣಯ ಕೊಡ್ತಾ ಇದೆ. ಜೊತೆಗೆ ಈ ಕೆಲವು ಶಾಖೆಗಳು ಮಾತ್ರ ಅನ್ನೋ ಸಂಕೋಚ ಇಲ್ಲ, ಸಂಕೋಚವೇ ಇಲ್ಲದಂತೆ ಸಮಸ್ತ ವೇದ ಶಾಖೆಗಳ ಅರ್ಥ ನಿರ್ಣಯ ಮಾಡಿಕೊಡ್ತಾ ಇದೆ. ಹೀಗಾಗಿ ಬ್ರಹ್ಮಸೂತ್ರಗಳ ವೈಶಿಷ್ಟ್ಯ ಅಂತಂದ್ರೆ ಅನನ್ಯಾಪೇಕ್ಷವಾಗಿ ಅಸಂಕುಚಿತ ಸರ್ವಶಾಖಾ ನಿರ್ಣಾಯಕತ್ವ ಅನ್ನೋದು ಬ್ರಹ್ಮಸೂತ್ರಗಳ ವೈಶಿಷ್ಟ್ಯ. ಇತರ ಸೂತ್ರಗಳು ಹಾಗಲ್ಲ. ಇತರ ಸೂತ್ರಗಳಿಗೆ ಶಬ್ದಜಾತಸ್ಯ ಅನ್ನೋ ಪದ ಹೇಳ್ತಕ್ಕಂಥದ್ದು. ಇತರ ಸೂತ್ರಗಳಿದೆಯಲ್ಲ, ಮೀಮಾಂಸಾ ಸೂತ್ರಗಳು, ಆ ಸೂತ್ರಗಳಿಗೆ ಬ್ರಹ್ಮಸೂತ್ರವೇ ಮೂಲ. ಬ್ರಹ್ಮಸೂತ್ರಗಳಲ್ಲಿ ಯಾವ ರೀತಿ ಅರ್ಥ ನಿರ್ಣಯ ಮಾಡಬೇಕು ಅಂತ ತೋರಿಸಿಕೊಟ್ಟಿದೆಯೋ ಅದನ್ನ ಅನುಸರಿಸಿ ಆ ಸೂತ್ರಗಳು ಅರ್ಥ ನಿರ್ಣಯ ಮಾಡಿಕೊಡ್ತದೆ. ಅನ್ಯಕರ್ತೃಕ ದ್ವಿತ್ರಶಾಖಾ ನಿರ್ಣಯಸ್ಯ ಬ್ರಹ್ಮಸೂತ್ರ ಮೂಲತ್ವೇನ ಅದು ಬ್ರಹ್ಮಸೂತ್ರಗಳು ಅರ್ಥ ನಿರ್ಣಯ ಮಾಡಬೇಕಾದ್ರೆ ಅನನ್ಯಾಪೇಕ್ಷ. ಆದರೆ ಇತರ ಸೂತ್ರಗಳು ಅರ್ಥ ನಿರ್ಣಯ ಮಾಡಿಕೊಡ್ಬೇಕಾದ್ರೆ ಬ್ರಹ್ಮಸೂತ್ರ ಸಾಪೇಕ್ಷ. ಆದ್ದರಿಂದ ಬ್ರಹ್ಮಸೂತ್ರಗಳು ಮೂಲ, ಅದನ್ನ ಅನುಸರಿಸಿ ಅದನ್ನ ಅವಲಂಬಿಸಿ ಇತರ ಸೂತ್ರಗಳು ಅರ್ಥ ನಿರ್ಣಯ ಮಾಡಿಕೊಡ್ತಾ ಇದೆ ಅಂತ ಆಯ್ತು. ಹೀಗಾಗಿ ಬ್ರಹ್ಮಸೂತ್ರಗಳು ಏನು ನಿರ್ಣಯ ಕೊಟ್ಟಿದೆ ಅದನ್ನು ಉಪಜೀವಿಸಿಕೊಂಡು, ಅದನ್ನು ಆಶ್ರಯಿಸಿಕೊಂಡು ಆ ರೀತಿಯನ್ನ ಅನುಸರಿಸಿ ಇತರ ಸೂತ್ರಗಳು ಅರ್ಥ ನಿರ್ಣಯ ಮಾಡಿಕೊಡ್ತಾ ಇದೆ. ಆದ್ದರಿಂದ ಇತರ ಸೂತ್ರಗಳು ಕೂಡ ಶ್ರುತಿ ವ್ಯಾಖ್ಯಾನ ರೂಪವಾಗಿದೆ. ಆದರೆ ಅದು ಸಾಪೇಕ್ಷವಾಗಿ ಮತ್ತು ಸಂಕುಚಿತವಾದ ವೇದ ಶಾಖಾ ನಿರ್ಣಾಯಕತ್ವ ಇದ್ದರೆ, ಬ್ರಹ್ಮಸೂತ್ರಗಳಿಗೆ ಹಾಗಿಲ್ಲದೆ ಅನನ್ಯಾಪೇಕ್ಷ ಅಸಂಕುಚಿತ ಸರ್ವಶಾಖಾ ನಿರ್ಣಾಯಕತ್ವವಿದೆ. ಆದ ಕಾರಣ ಬ್ರಹ್ಮಸೂತ್ರಗಳೇ ಮುಖ್ಯವಾಗಿ ಸೂತ್ರಪದ ವಾಚ್ಯವಾದದ್ದು, ಇತರ ಸೂತ್ರಗಳು ಅಮುಖ್ಯವಾಗಿ ಸೂತ್ರಪದ ವಾಚ್ಯವಾಗಿವೆ. ಹಾಗಾದ್ರೆ ಇತರ ಸೂತ್ರಗಳು ವ್ಯರ್ಥ ಅಂತಿಲ್ಲ. ಅದಕ್ಕೆ ಭಾಷ್ಯ ದೀಪಿಕಾದಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಈ ಸ್ಮೃತಿ ಗ್ರಂಥಗಳಿದೆಯಲ್ಲ, ಶ್ರುತಿಯಲ್ಲಿ ಹೇಳಿದ ವಿಷಯವನ್ನೇ ಹೇಳ್ತವೆ. ಶ್ರುತಿಗಳೇ ಮೂಲ, ಆದ್ದರಿಂದ ಅದಕ್ಕೆ ಸ್ಮೃತಿ ಅಂತ ಕರೆಯೋದು. ಸ್ಮೃತಿ ಅಂದ್ರೆ ಸ್ಮರಣೆ. ಒಂದ್ ಕಡೆ ಹೇಳಿದ್ದನ್ನ ನಾವು ಸ್ಮರಣೆ ಮಾಡ್ಕೊಳ್ಳೋದು. ಶುದ್ಧಯುಕ್ತವಾದ ಧರ್ಮದ ಸ್ಮರಣೆ ನಮಗೆ ಈ ಗ್ರಂಥಗಳಿಂದ ಆಗ್ತಾ ಇದೆ. ಆದ್ರಿಂದ ಎಲ್ಲಾ ಸ್ಮೃತಿ ಗ್ರಂಥಗಳು ಕೂಡ ಶ್ರುತಿಯನ್ನ ಉಪಜೀವಿಸಿಕೊಂಡು ಬಂದಿರತಕ್ಕಂಥದ್ದು. ಆದರೆ ಶ್ರುತಿಯ ಸಾಕು ನಮಗೆ. ಸ್ಮೃತಿ ಗ್ರಂಥಗಳು ವ್ಯರ್ಥ ಅಂತೇನಿಲ್ಲ, ಸ್ಮೃತಿ ಗ್ರಂಥಗಳು ಸಾರ್ಥಕ. ಸ್ಮೃತಿ ಗ್ರಂಥಗಳಿಂದ ನಾವು ಹೆಚ್ಚು ಶ್ರಮವಿಲ್ಲದೆ ಒಂದು ಎಲ್ಲ ನಿರ್ಣಯ ಸಾರ ಏನಿದೆ ಅದನ್ನು ಸ್ಮೃತಿ ಗ್ರಂಥಗಳು ಕೊಡ್ತಾ ಇದೆ. ಆದ್ರಿಂದ ಶ್ರುತಿಯೇ ಮೂಲವಾಗಿದ್ದರೂ ಕೂಡ ಅದನ್ನ ಅನುಸರಿಸಿಯೇ ಸ್ಮೃತಿ ಗ್ರಂಥಗಳು ವಿಷಯ ಪ್ರತಿಪಾದನೆ ಮಾಡಿದ್ರು ಕೂಡ ಸ್ಮೃತಿ ಗ್ರಂಥಗಳು ವ್ಯರ್ಥ ಅಂತೇನಾಗೋದಿಲ್ಲ. ಅದರಂತೆ ಬ್ರಹ್ಮಸೂತ್ರಗಳನ್ನ ಉಪಜೀವಿಸಿಕೊಂಡೇ ಇತರ ಮೀಮಾಂಸಾ ಸೂತ್ರಗಳು
ವೇದಾರ್ಥ ನಿರ್ಣಯ ಮಾಡಿದ್ರು ಕೂಡ ಬ್ರಹ್ಮಸೂತ್ರಗಳೇ ಸಾಕು, ಇತರ ಸೂತ್ರಗಳು ಬೇಡ ಅಂತ ಹೇಳ್ತಕ್ಕದ್ದಲ್ಲ. ಮೂಲ ಗ್ರಂಥ, ಅದನ್ನ ಅನುಸರಿಸ್ತಕ್ಕಂಥದ್ದು ಮೂಲಿ. ಕನ್ನಡದಲ್ಲಿ ಮೂಲಿ ಅಂತ ಧಾರವಾಡ ಆ ಮೂಲಿ ಅಲ್ಲ. ಹಾಗೆ ಮೂಲಿ ಭಾವ ಇದ್ದಾಗ ಒಂದು ವ್ಯರ್ಥ ಅಂತ ಅನ್ನೋ ಪ್ರಶ್ನೆಗೆ ಅವಕಾಶವಿಲ್ಲ ಅಂತ. ಹೀಗೆ ಶಬ್ದಜಾತಸ್ಯ ಸರ್ವಸ್ಯ ಯತ್ ಪ್ರಮಾಣಶ್ಚ ನಿರ್ಣಯಃ, ಯತ್ ಪ್ರಮಾಣಶ್ಚ ಶಬ್ದಜಾತಸ್ಯ ನಿರ್ಣಯಃ ಯತ್ ಪ್ರಮಾಣಃ, ಯತ್ ಪ್ರಮಾಣಂ ಯಸ್ಯ ಸಹ ಯತ್ ಪ್ರಮಾಣಃ. ಯತ್ ಪ್ರಮಾಣಃ ಅಂತ ಪುಲ್ಲಿಂಗ ಇದೆ. ಯಸ್ಯ ಶಬ್ದಜಾತಸ್ಯ ನಿರ್ಣಯಃ, ಶಬ್ದಜಾತಸ್ಯ ಷಷ್ಠಿ ವಿಭಕ್ತಿ ಕರ್ತೃ ಅನ್ನೋ ಅರ್ಥದಲ್ಲಿ ಶಬ್ದಜಾತ ಕೃತವಾದ ನಿರ್ಣಯವು ಯತ್ ಪ್ರಮಾಣಃ. ಯತ್ ಪ್ರಮಾಣ ಅಂತಂದ್ರೆ ಯತ್ ಪ್ರಮಾಣಂ ಯಸ್ಯ ಸಹ, ಯಾವುದನ್ನ ಪ್ರಮಾಣವಾಗಿ ಉಳ್ಳದ್ದು. ಪ್ರಮಾಣ ಶಬ್ದಕ್ಕೆ ಇಲ್ಲಿ ಮೂಲ ಅಂತ ಅರ್ಥ. ಭಾಷ್ಯ ದೀಪಿಕಾದಲ್ಲಿ ಯತ್ ಪ್ರಮಾಣಂ ಮೂಲಂ ಯಸ್ಯ ಸಹ ಯತ್ ಪ್ರಮಾಣ. ಬ್ರಹ್ಮಸೂತ್ರಗಳನ್ನ ಪ್ರಮಾಣವಾಗಿ ಮೂಲವಾಗಿ ಎಲ್ಲ ಇತರ ಮೀಮಾಂಸಾ ಸೂತ್ರಗಳು ಬ್ರಹ್ಮಸೂತ್ರಗಳನ್ನು ಮೂಲವಾಗಿ ಪಡೆದಿವೆ. ಬ್ರಹ್ಮಸೂತ್ರಗಳಿಂದ ಮಾಡತಕ್ಕಂತಹ ನಿರ್ಣಯ, ಬ್ರಹ್ಮಸೂತ್ರಸ್ಯ ಶಬ್ದಜಾತಸ್ಯ ನಿರ್ಣಯಃ ಯತ್ ಪ್ರಮಾಣಃ ಯನ್ಮೂಲಃ, ಬ್ರಹ್ಮಸೂತ್ರಗಳನ್ನೇ ಮೂಲವಾಗಿ ಉಳ್ಳದ್ದು ಅಂತ ಅದರ್ಥ. ಆ ವಾಕ್ಯಕ್ಕಾಗರ್ಥ. ಇದು ಭಾವಃ. ಏವಂ ವಿಧಾನಿ ಸೂತ್ರಾಣಿ ಕೃತ್ವಾ ವ್ಯಾಸೋ ಮಹಾಯಶಾಃ ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮಃ. ಇದನ್ನ ನಾಳೆ ಹೇಳ್ತೇನೆ. ಶ್ರೀಕೃಷ್ಣ.